ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಇದು ರೈತರ ಹೋರಾಟ. ರೈತರ ಹೋರಾಟ ಅಂದರೆ ನಿಮ್ಮೆಲ್ಲರ ಹೋರಾಟ ಅಂತ ನಾವು ಪರಿಗಣಿಸಬೇಕು. ಕಬ್ಬು ಬೆಳೆಗಾರರು ಒಂದು ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ಳೇಬೇಕಾಗಿದೆ. ಇನ್ನೂ ನಾವು ಕಾಂಪ್ರಮೈಸ್ ಅಥವಾ ಹೊಂದಾಣಿಕೆ ಮಾಡ್ಕೊಳ್ತಾ ಹೋದರೆ ಅಥವಾ ಇರುವಂಥ ವ್ಯವಸ್ಥೆಯನ್ನು ಒಪ್ಪಿಕೊಂಡ್ರೆ ನಮ್ಮ ಬದುಕು ಅನ್ನೋದು ಮೂರಾಬುಟ್ಟೆಯಾಗುತ್ತೆ ಅಂತ ಹೇಳಿ ಹಲವು ದಿವಸಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. 3-4 ದಿವಸ ಯಾವ ಜನಪ್ರತಿನಿಧಿಗಳು ಕೂಡ ಅತ್ತ ಕಡೆ ಸುಳಿಲೇ ಇಲ್ಲ. ಆನಂತರದ ಸಂದರ್ಭದಲ್ಲಿ ಯಾವಾಗ ಹೋರಾಟದ ಕಿಚ್ಚು ಅನ್ನೋದು ಹೆಚ್ಚಾಯಿತೋ, ಪಂಜಾಬ್ ಮಾದರಿಯಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶ ರವಾನೆಯಾಯಿತು. ಕೇಂದ್ರ, ರಾಜ್ಯ ಎಲ್ಲ ಸರ್ಕಾರಗಳು ಕೊಂಚ ಅಲರ್ಟ್ ಆದಂಗೆ ಕಾಣ್ತಾ ಇದೆ. ರೈಟ್. ಈ ಹೋರಾಟದ ಮುಂದುವರೆದ ಭಾಗ ಅಂತ ಹೇಳಿದ್ರೆ ಮಾಲೀಕರಿರ್ಬೋದು, ಅಂದರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿರ್ಬೋದು, ಮುಖಂಡರಿರ್ಬೋದು, ಅಂದರೆ ರೈತ ವರ್ಗದ ಮುಖಂಡರಿರ್ಬೋದು, ಇವರ ಜೊತೆ ಕುಂತು ಮಾತನಾಡುವ ಪ್ರಯತ್ನ. ಈ ನಿಟ್ಟಿನಲ್ಲಿ ಘನತೆವೆತ್ತ ಮುಖ್ಯಮಂತ್ರಿಗಳು ಬಹುದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಲೆಟ್ ಅಸ್ ವೆಲ್ಕಮ್. ಈ ನಿರ್ಣಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಗೊಂಡಿದ್ದನ್ನು ನಾವು ಸ್ವಾಗತಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮ ಅನ್ನದಾತ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವುದನ್ನು ಯಾರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮುತುವರ್ಜಿಯಿಂದ, ಕಾಳಜಿಯಿಂದ ಅವರ ಹೋರಾಟಗಾರರ ಧ್ವನಿಯನ್ನು ಆಲಿಸಿ ಇದಕ್ಕೊಂದು ಇತ್ಯರ್ಥ ಅಥವಾ ಇತಿಶ್ರೀಯನ್ನು ಹಾಡಬೇಕು ಅಂತ ಹೇಳಿ ಮಾತುಕತೆಗೆ ಮುಂದಾಗಿದ್ದಾರೆ. ಕೇಳಿರೋದು 3500 ಆಗಿದ್ರು ಕೂಡ 3300, 3400 ಇದರ ನಡುವೆ ಒಂದಷ್ಟು ಹಗ್ಗಜಗ್ಗಾಟ ನಡೀತಾ ಇದೆ. ಕಂಪ್ಲೀಟ್ ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ನೋಡಿ, ಬೀಸೋದೊಣ್ಣೆಯಿಂದ ಕರ್ನಾಟಕ ಕಾಂಗ್ರೆಸ್ ಪಾರಾಗಲೇಬೇಕು, ವೇದೇನೇ ಇಲ್ಲ. ಯಾಕಂತ ಹೇಳಿದ್ರೆ ಆಗಲೇ ಗದ್ದುಗೆಯ ಗುದ್ದಾಟ ಒಂದು ಹಂತದಲ್ಲಿ ಹೆಚ್ಚಾಗಿದೆ. ಇದರ ನಡುವೆ ಈ ಇಶ್ಯೂನೇನಾದರೂ ರೈತರ ಸಮಸ್ಯೆಯನ್ನು ಸರಿಯಾಗಿ ಪರಿಹರಿಸಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮಾತುಕತೆಯನ್ನು ನಡೆಸಿದ್ದಾರೆ. ನೋಡಿ, ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ಇದೀಗ ಮಾತಾಡ್ತಿದ್ದಾರೆ. ಬನ್ನಿ ಒಂದ್ಸಲ ಕೇಳೋಣ. ಜೊತೆಗೆ ನಸೀರಮ್ಮನವರು ಮತ್ತು ಲೋಕಸಭಾ ಸದಸ್ಯರು ಕೂಡ ಕಡಾಡಿಯವರು ಇಲ್ಲೇ ಇದ್ದಾರೆ, ಮತ್ತು ಲೇಯರ್ ಸಿಂಗ್ ಅವರು ಹೊರಗೆ ಹೋಗಿದ್ದಾರೆ, ಮತ್ತು ಕೊಪ್ಪಳ MP ಅವರು ಕೂಡ ಇದ್ದಾರೆ. ನಿರಂತರವಾಗಿ ರೈತರ ಜೊತೆ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಂವಾದ ಮಾಡಿ ಸರ್ಕಾರ ಒಂದು ಹಂತಕ್ಕೆ ಬಂದಿದೆ. ರಾಜ್ಯದ ರೈತರ ಹಿತದೃಷ್ಟಿಯಿಂದ ಮತ್ತು ಕಾರ್ಖಾನೆ ಮಾಲೀಕರ ಹಿತದೃಷ್ಟಿಯಿಂದ ಎಲ್ಲ ವಿಚಾರ ಇನ್ನೊಂದು ನಾನು ನೀವೇ ಇದ್ರೆ ತಿಳ್ಕೊಂಡಿದ್ದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರು. ಎಲ್ಲರೂ ಸೇರಿಕೊಂಡು ಸವಿಸ್ತಾರವಾಗಿ ವಿಚಾರ ವಿನಿಮಯ ಮಾಡಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆ ಎಲ್ಲ ವಿಚಾರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಎದುರುಗಡೆ ಇಡ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕೂಡ ನಾವು ಸಹಕಾರವನ್ನು ಬಯಸ್ತೀವಿ. ಯಾಕೆಂದರೆ ರಾಜ್ಯದ ರೈತರಂದರೆ ದೇಶದ ರೈತರು. ಅವರಿದ್ದ ದೃಷ್ಟಿಯಿಂದ ನಮ್ಮ ರಾಜ್ಯದ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕಂತ ಹೇಳಿ ಎಲ್ಲ ಲೋಕಸಭಾ ಸದಸ್ಯರು ಆದಿಯಾಗಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆ ಎಲ್ಲ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು HK ಪಾಟೀಲ್ ತಮ್ಮ ಸವಿಸ್ತಾರವಾಗಿ ಹೇಳ್ತಾರೆ. ನಮ್ಮನ್ನು ಕೂಡ ಈ ಮಾಧ್ಯಮದ ಎಲ್ಲ ರೈತರ ವಿಚಾರಗಳನ್ನು ಕೂಡ ಅಕ್ರಾಸ್ ದಿ ಸ್ಟೇಟ್ ಎಲ್ಲ ಡಿಸ್ಟ್ರಿಕ್ಟಿನ ರೈತರಿಗೂ ಕೂಡ ನಾವು ಕೆಲವು ಬರ್ದೇ ಇದ್ರು ಕೂಡ ಬೆಲ್ಗಾಮದ ರೈತರನ್ನು ಕೂಡ ನಾವು ಮಾತಾಡುವ ಒಂದು ಹಂತಕ್ಕೆ ಬಂದಿದ್ದೀವಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಎದುರಿಗೆ ಪ್ರಸ್ತಾಪ ಮಾಡ್ತಾರೆ. ನೀವು ಮಾಡ್ತೀರಿ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂಜಾನೆ 11:15 ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಜೊತೆಗೆ ಸುದೀರ್ಘವಾಗಿ ಸಮಾಲೋಚನೆ ಮಾಡಿ ರೈತರ ಹಿತದೃಷ್ಟಿಯಿಂದ ಹಾಗೂ ಸಕ್ಕರೆ ಕಾರ್ಖಾನೆಗಳ ಸ್ಥಿತಿಗತಿಯನ್ನೆಲ್ಲ ಗಮನಿಸಿ ಚರ್ಚಿಸಿ ರಾಜ್ಯದಲ್ಲಿ ರೈತರಿಗೆ ಏನು ಹೆಚ್ಚಿನದಾಗಿರ್ತಕ್ಕಂಥ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ರು. ಅವೆಲ್ಲವನ್ನು ಪರಿಗಣಿಸಿ ಒಂದು ಹಂತಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ನಿಯೋಗ ತೆಗೆದುಕೊಂಡು ಹೋಗೋದ್ರ ಬಗ್ಗೆ ಹಾಗೂ ಪ್ರಧಾನಮಂತ್ರಿ ಹಾಗೂ ಸಂಬಂಧಿತ ಮಂತ್ರಿಗಳನ್ನು ಭೇಟಿಯಾಗಿ ಅದು MSP ಬಗ್ಗೆ ಇರ್ಬೋದು, ಸಕ್ಕರೆ ಬೆಲೆ
ಬಗ್ಗೆ ಇರ್ಬೋದು, ಎಕ್ಸ್ಪೋರ್ಟ್ ಸಕ್ಕರೆ ಎಕ್ಸ್ಪೋರ್ಟ್ ಬಗ್ಗೆಗಿರ್ಬೋದು, ಎಥಿನಾಲ್ ಹಂಚಿಕೆ ಬಗ್ಗೆ ಇರ್ಬೋದು, ಅದೆಲ್ಲವನ್ನು ಸುದೀರ್ಘವಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ತಮ್ಮ ನಿಲುವುಗಳನ್ನು ವಿವರಿಸಿದ್ದಾರೆ. ಹಾಗೂ ಆ ಒಂದು ವಿಚಾರಗಳಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಬಗ್ಗೆಯೂ ಸಹಿತ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಈ ನಮ್ಮ ಏನು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದೆ, ಆ ವಿದ್ಯುತ್ ಶಕ್ತಿ ಉತ್ಪಾದನೆಯ ಬಗೆಗೆ PPA ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಶುಗರ್ ಫ್ಯಾಕ್ಟ್ರಿಯವರು ಮಾಡಿಕೊಂಡಿದ್ದರು. ನೀರಿನ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಿದ್ದರು. ಅವು ಎಲ್ಲವುಗಳ ಬಗ್ಗೆ ಒಂದು ವಿಶೇಷ ಸಭೆಯನ್ನೇ, ಎಲೆಕ್ಟ್ರಿಸಿಟಿ ಜನರೇಷನ್ ಟ್ಯಾಕ್ಸ್ ಕೂಡ ವಿಶೇಷ ಸಭೆಯನ್ನೇ ಮಾಡ್ತೇನೆ ಅಂತ ಹೇಳಿದರು. ಎಲೆಕ್ಟ್ರಿಸಿಟಿ ಜನರೇಷನ್ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರು. ಆ ವಿಷಯವನ್ನು ಇಟ್ಕೊಂಡು ಒಂದು ವಿಶೇಷ ಸಭೆಯನ್ನು ಕರಿತೇನೆ ಅಂತೇಳಿ ಹೇಳೋದರ ಜೊತೆಗೆ ಪ್ರಮುಖವಾಗಿ ಏನು ಎಷ್ಟು ಬೆಲೆ ಇರಬೇಕು, ರೈತರಿಗೆ ಏನು ಮಾಡ್ತೇವೆ ಅನ್ನೋದ್ರ ಬಗ್ಗೆಯೂ ಸಹಿತ ಸ್ಪಷ್ಟ ನಿಲುವನ್ನು ನೀಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆಯಿಂದ ವಿಶೇಷವಾದ ಸಂದೇಶಗಳನ್ನು ಕಳಿಸಿದ್ದರು, ಆ ಸಂದೇಶಗಳ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲ ಶುಗರ್ ಫ್ಯಾಕ್ಟ್ರಿಯವರು ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ಸಕ್ಕರೆ ಕಾರ್ಖಾನೆಯವರಿಗೆ 3200 ರೂಪಾಯಿಗೆ ಒಪ್ಪಿದ್ವಿ. ಈಗ ರಾಜ್ಯ ಸರ್ಕಾರ ಅದನ್ನು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಏನು ಸೂಚನೆ ಕೊಟ್ಟಿದೆ, ಸಲಹೆ ಮಾಡಿದೆ, ಮುಖ್ಯಮಂತ್ರಿಗಳು ರೈತರ ಹಿತದೃಷ್ಟಿಯಿಂದ ಏನು ವಿನಂತಿ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಅವರ ಅಭಿಪ್ರಾಯವನ್ನು ನೀಡಿ ಅವ್ರನ್ನ ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯವರು, ಅವರು ಸಹಿತ ತಮ್ಮ ವಿನಂತಿ ಮಾಡಿದ್ದಾರೆ. ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರು ನಿನ್ನೆ ರೈತರ ಹತ್ರ ಹೋಗಿ ಮಾತನಾಡಿಕೊಂಡು ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ತಿಳ್ಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅಲ್ಲದೆ ಸಾಕಷ್ಟು ವಿವರವನ್ನು ಚರ್ಚೆ ಮಾಡಿ ಇವತ್ತಿನ ಸಭೆ ಅತ್ಯಂತ ಸಮಾಧಾನದ ವಾತಾವರಣದಲ್ಲಿ ನಡೆಸೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದಿದ್ದರು. ರಾಜ್ಯಸಭೆಯ ಸದಸ್ಯರಾದ ಕಡಾಡಿಯವರು ಸಹಿತ ಭಾಳಷ್ಟು ಸಹಕಾರ ಮಾಡಿದರು. ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಲೆಹರ್ ಸಿಂಗ್ ಶಾಸಕರಿಗೆ, ಚಂದ್ರರಾಜ್ ಅವರಿಗೆ, ಕೊಪ್ಪಳ MP ರಾಜಶೇಖರ್ ಹಿಟ್ನಾಳ್ ಅವ್ರಿಗೂ ಸಹಿತ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕು ಅಂತೇಳಿ ಅವರಲ್ಲಿ ಕೋರ್ತೀನಿ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಶಿವಾನಂದ್ ಅವರು ಮತ್ತು HK ಪಾಟೀಲ್ ಅವರು ನನ್ನ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, DK ಶಿವಕುಮಾರ್ ಬಂದಿದ್ರು, ಈಗಿಲ್ಲ, ಅವರು ಇದ್ದರು ಮೀಟಿಂಗ್ನಲ್ಲಿ, ಅವರು ಇದ್ದರು. MB ಪಾಟೀಲ್ರು, ಆಮೇಲೆ ನಜೀರ್ ಅಹಮದ್ ಸಾಹೇಬರು, ಕಡಾಡಿಯವರಲ್ಲ, ಈರಣ್ಣ ಕಡಾಡಿಯವರು, ಲೆಹರ್ ಸಿಂಗ್ ಅವರು ರಾಜ್ಯಸಭಾ ಸದಸ್ಯರು, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾಗವಹಿಸಿದರು. ಆಮೇಲೆ ಶರಣ್ ಪ್ರಕಾಶ್ ಪಾಟೀಲು ಮತ್ತು ನಮ್ಮ MP ಯಾರು ರಾಜಶೇಖರ್ ಹಿಟ್ನಾಳ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇಲ್ಲಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದದ್ದು ಎಲ್ಲ ಶುಗರ್ ಫ್ಯಾಕ್ಟ್ರಿಯವರನ್ನು, ಅವರ ಮಾಲೀಕರುಗಳನ್ನು ಸಭೆ ಕರೆದಿದ್ದೆ. ಬಹುತೇಕವಾಗಿ ಎಲ್ಲರೂ ಭಾಗವಹಿಸಿದರು.
there are 81 sugar factories in the state. 81 sugar factories. ಅದರಲ್ಲಿ 11 ಶುಗರ್ ಫ್ಯಾಕ್ಟ್ರಿಗಳು ಸಹಕಾರ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು, ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ, ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. 81ರಲ್ಲಿ 11 + 1 12 ಬಿಟ್ಟರೆ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. ಕೇಂದ್ರ ಸರ್ಕಾರ 10.25ಕ್ಕೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ 10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ 1 ಮೆಟ್ರಿಕ್ ಟನ್ಗೆ 3,550 ಕೋಟಿ 50 ರೂಪಾಯಿ 3,550 ರೂಪಾಯಿ ಮೆಟ್ರಿಕ್ ಟನ್ಗೆ. ಸರಿ ಬರ್ಕೊಳ್ಳಿ, 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದ್ದೆ, 5/6/2025ರಲ್ಲಿ ತೀರ್ಮಾನ ಮಾಡಿತು. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ, ಇನ್ನೂ ಹೆಚ್ಚು ಕೊಡಬೇಕು ಅಂಥೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿನಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಹಾವೇರಿನಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗಿದ್ದಾವೆ. ರಾಯಚೂರು ಜಿಲ್ಲೆಯಲ್ಲೂ ಕೂಡ, ಯಾದಗಿರಿ, ರಾಯಚೂರು. ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತ ಮುಖಂಡರುಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾತುಕತೆ ನಡೆಸಿದ್ದಾರೆ. ಆ ಮಾತುಕತೆಯಲ್ಲಿ ವಿಫಲ ಆದಮೇಲೆ ನಾನು HK ಪಾಟೀಲ್ರವ್ರನ್ನ ಕಳಿಸಿದ್ದೆ. ಆಮೇಲೆ ಶಿವಾನಂದ ಶುಗರ್ ಮಿನಿಸ್ಟ್ರು ಇವ್ರನ್ನ ಕಳಿಸಿದ್ದೆ. ಆಮೇಲೆ ದಳವಾಯಿ ಅವರು ನಮ್ಮ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಶೋಕ್ ದಳವಾಯಿ ಅವ್ರನ್ನೂ ಕಳಿಸಿದ್ದೆ.
DC ಮತ್ತು SP ಆಫ್ ಬೆಳಗಾಂ ಅವರು ಮಾತುಕತೆ ನಡೆಸಿದ್ದಾರೆ ರೈತರ ಜೊತೆಯಲ್ಲಿ. ಆ ಮಾತುಕತೆ ನಂತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಹೋಗಿ $10.25 ರಿಕವರಿ ಇರ್ತಕ್ಕಂಥದ್ದಕ್ಕೆ, ಯಾಕಂತಂದರೆ 3,000 ಕೊಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿಯವರು ಒಪ್ಕೊಂಡಿದ್ರು. ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಒಪ್ಕೊಂಡಿದ್ರು. 10.25ಕ್ಕೆ $3,100 ಆಫರ್ ಮಾಡಿದ್ದಾರೆ. 10.25% ರಿಕವರಿಗೆ $3,100 ಆಫರ್ ಮಾಡಿದ್ದಾರೆ. 11.25 ಶೇಕಡ 11.25 ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ $3,200 ಮಾಡಿದ್ದಾರೆ. ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಜೊತೆ ಮಾತಾಡಿದ್ದಾರೆ. ಬೆಳಗಾಂ ಸೀಮಿತ ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚು ಶುಗರ್ ಫ್ಯಾಕ್ಟ್ರಿಗಳಿರತಕ್ಕಂಥದ್ದೇ ಬೆಳಗಾಂ ಜಿಲ್ಲೆಯಲ್ಲಿ 28. ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ. ಮಾತಾಡಿ $3,200 ಅಂತೇಳಿ ಆಫರ್ ಮಾಡಿದ್ದಾರೆ. ಅದಕ್ಕೆ ಪ್ರತಿಭಟನಾ ನಿರತ ರೈತರು ಒಪ್ಪಿಲ್ಲ. HK ಪಾಟೀಲರು ಹೋಗಿ ಕರೆದಾಗಲೂ ಕೂಡ ಅವರು ಒಪ್ಪಿಲ್ಲ. ಇವರು ಹೋಗಿ ಸರ್ಕಾರದ ಪರವಾಗಿ ಹೋಗಿ ರೈತರ ಜೊತೆ ಮಾತಾಡಿ ರೈತರನ್ನು ನನ್ನ ಜೊತೆ ಮಾತಾಡೋಕ್ಕೆ ಕರೆದರೂ ಆಮಂತ್ರಣ ಕೊಟ್ಟರೂ ಕೂಡ ಒಪ್ಪಿಲ್ಲ. ಆಮೇಲೆ ಶಿವಾನಂದ ಅವರು ಅದರ ನೆಕ್ಸ್ಟ್ ಡೇ ಹೋಗಿದ್ದರು ಶುಗರ್ ಫ್ಯಾಕ್ಟ್ರಿಯವರು, ಶುಗರ್ ಮಿನಿಸ್ಟ್ರು. ಆಮೇಲೆ ಅಶೋಕನು ಕೂಡ ಹೋಗಿದ್ದರು, ಅಶೋಕ್ ದಳ್ವಾಯ್. ಆಗಲೂ ಕೂಡ ರೈತರು ಒಪ್ಪಿಲ್ಲ. ನನಗೆ ಬಂದು ತಿಳಿಸಿದ ಮೇಲೆ HK ಪಾಟೀಲರು ಮತ್ತು ಶಿವಾನ ಪಾಟೀಲರು ಮತ್ತು ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು ಕೂಡಲೇ ನಿನ್ನೆ ಕ್ಯಾಬಿನೆಟ್ ಕರೆದಿದ್ದು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮಗೂ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ. ಮತ್ತೆ ನಾನು ಅದನ್ನು ಪುನರುಚ್ಚಾರ ಮಾಡೋಕ್ಕೆ ಹೋಗಲ್ಲ. ನಿನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ ಮೇಲೆ ನಿನ್ನೆನೇ ತೀರ್ಮಾನ ಮಾಡಿದ್ದೀವಿ, ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆದು ಚರ್ಚೆ ಮಾಡಬೇಕು ಮತ್ತು ರೈತ ಪ್ರತಿನಿಧಿಗಳನ್ನು ಕರೆದು ಚರ್ಚೆ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದೀವಿ. ನಿನ್ನೆನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ.
ಇವತ್ತು 11:30ಯಿಂದ ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆಯಲ್ಲಿ ಈವರೆಗೂ ಮಾತಾಡಿದ್ದೇನೆ, ಚರ್ಚೆ ಮಾಡಿದ್ದೀವಿ, ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರೈತರ ಪ್ರತಿನಿಧಿಗಳು ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸು ಕೂಡ ಅರೇಂಜ್ ಮಾಡಿತ್ತು. ಎಲ್ಲ DC ಗಳು ರೈತರು, ಆಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು, ಗುಲ್ಬರ್ಗಾದವರು, ರಾಯಚೂರಿನವರು, ಬಾಗಲಕೋಟೆಯವರು ಎಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀನಿ. ಅಲ್ಲಿ DC ಗಳ ಜೊತೆಯಲ್ಲಿ ರೈತ ಪ್ರತಿನಿಧಿಗಳು ಅವ್ರ ಜೊತೆಯಲ್ಲೂ ಮಾತಾಡಿದ್ದೀನಿ. ಅವ್ರದ್ದೆಲ್ಲ ಅಭಿಪ್ರಾಯಗಳನ್ನು ಕೇಳಿದ ಮೇಲೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು, ರಾಜ್ಯ ಸರ್ಕಾರದಿಂದ ಆಗಬೇಕಾಗಿ. ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ, ಚರ್ಚೆ ಮಾಡಿ, ಅದಕ್ಕೆ ಚರ್ಚೆ ಮಾಡಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿದ್ದೀನಿ. ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಮಗೆ 3,500 ಕೊಟ್ಟರೆ, ಇದಲ್ಲದೆ H&T ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ 3,500 ಕೊಡಬೇಕು ಅಂತ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದರು. 3,200 ರೂಪಾಯಿಗೆ TC 11.25 ಇಳುವರಿಗೆ ಒಪ್ಕೊಂಡಿದ್ರು. ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ರೈತರು ಒಪ್ಪಿಕೊಂಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಮಸ್ಯೆ, ಕೇಂದ್ರ ಸರ್ಕಾರದ್ದು ಕೆಲವು ವಿಚಾರಗಳು ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು, ಈಗ ಫಾರ್ ಎಕ್ಸಾಂಪಲ್ MSP ಶುಗರು 31 ರೂಪಾಯಿ ನಿಗದಿ ಮಾಡಿದರು, ಅದನ್ನು 41 ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಎಥನಾಲ್ ಅಲೋಕೇಶನ್ನು ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ರಫ್ತು ಆಗ್ತಾ ಇತ್ತಲ್ಲ, 1 ಮಿಲಿಯನ್ ಲಕ್ಷ ಟನ್, ಅದೇ 10 ಲಕ್ಷ ಅಂದರೆ 1 ಮಿಲಿಯನ್ ಮಾಡಬೇಕು. ಅದನ್ನು 20 ಲಕ್ಷಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂಥದ್ದನ್ನು 20 ಲಕ್ಷ ಅವಕಾಶ ನಮಗೆ ರಫ್ತು ಮಾಡ್ತಕ್ಕಂಥದ್ದನ್ನು 20 ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ, ಶುಗರ್ ಫ್ಯಾಕ್ಟ್ರಿ ಓನರ್ಸು, ಅವರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಹೋಗೋಣ. ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡೋಣ, ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ
₹3,200 ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದ್ರ ಜೊತೆಗೆ ₹50 ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು ₹50 ಸರ್ಕಾರ ಕೊಡ್ತಕ್ಕಂಥದ್ದು. ಸುಮಾರು 6 ಲಕ್ಷನ 600 ಲಕ್ಷನ ಒಟ್ಟು 33,000 ಆಗುತ್ತೆ. ಅದು ಮೊದಲಕ್ಕೆ ಹೇಳಿ ಸರ್ 6 ಕೋಟಿ 70 ಲಕ್ಷ ಟನ್ನು ಸರ್. ಅಷ್ಟಾಗೋದಿಲ್ಲ, 6 ಕೋಟಿ 33,000 ರೂಪಾಯಿ. ಸುಮಾರು 6 ಕೋಟಿ 6 ಕೋಟಿಗಿಂತ ಹೆಚ್ಚಾಗ್ಬೋದು. 6 ಕೋಟಿ ಟನ್ ಮೆಟ್ರಿಕ್ ಟನ್ ಶುಗರು ಪ್ರತಿ ವರ್ಷ ಈ ವರ್ಷ ಉತ್ಪಾದನೆ ಆಗುತ್ತದೆ. ಅಲ್ಲ, ಕಳೆದ ವರ್ಷ 5 ಕೋಟಿ ಯಾರ್ರಿ ಶುಗರ್ ಮಿನಿಸ್ಟ್ರು? ಇಲ್ಲ, 5.6 ಆಗಿತ್ತು ಲಾಸ್ಟ್ ಟೈಮ್ ಸರ್. ಎಷ್ಟು? 5.6 ಲ್ಯಾಕ್ ಮೆಟ್ರಿಕ್ ಟನ್ ಆಯ್ತು. ಈ ವರ್ಷ ಅಂದಾಜು ಎಷ್ಟು ಮಾಡಿದ್ದೀರಿ? ಈ ಸಲ 6.6 ಲ್ಯಾಕ್ ಮೆಟ್ರಿಕ್ ಟನ್. ಇಲ್ರಿ, ಒಂದು ಮಾಡ್ತಾರೆ. 5.6 crore ಟನ್ಸ್. 5.6 crore ಸರ್ ಲಾಸ್ಟ್ ಇಯರ್ ಆಯ್ತು ಸರ್. ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸಿ ರೈತರ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ರೈತರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಮಧ್ಯ ಮೂಲಕ ಬಂದಿದೆ, ಅರ್ಧ ಗೆಲುವಾಗಿಬಿಟ್ಟ. ನಮಗೆ ಸಾಕು ಸರ್, ಅಧಿವೇಶನ ಹೋರಾಟ ಮಾಡ್ತೀವಿ ಸರ್, 100% ಸರ್. ರೈತ 9 ದಿನ ಹೋರಾಟ ಮಾಡ್ತಾ ಇದ್ದ, ಇವತ್ತು ಗೆಲುವು ಸಿಕ್ತು. 100% ಹೋರಾಟಕ್ಕೆ 100 ಸಹಕಾರ ಸರ್, 100 ಸಹಕಾರ, 100 ₹3,300 ರೈತನ ಗೆಲುವು. ಫ್ಯಾಕ್ಟ್ರಿ ಅವ್ರು ₹1 ಕೊಡೋದಿಲ್ಲ ಅಂದಿದ್ರು, ₹300 ಬಾಕ್ಸಿಗೆ ನಮ್ಗೆ ಗೆಲುವು. ಮ್ಯಾರಥಾನ್ ಮೀಟಿಂಗ್ನ ನಂತರದ ಸಂದರ್ಭದಲ್ಲಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ₹3,300 ಈಗ ಕಾರ್ಖಾನೆ ವತಿಯಿಂದ, ಹಾಗೆಯೇ ಸರ್ಕಾರದ ವತಿಯಿಂದ ಸಬ್ಸಿಡಿಯನ್ನು ಕೊಟ್ಟು ರೈತರ ಈ ಒಂದು ಹೋರಾಟಕ್ಕೆ ಒಂದು ಸೂಕ್ತ ರೀತಿಯ ಫಲಶ್ರುತಿಯನ್ನು ತರುವಂಥ ನಿಟ್ಟಿನಲ್ಲಿ ನಡೆದಂತಹ ಸಭೆ. ಇದನ್ನು ಖಂಡಿತವಾಗ್ಲೂ ರೈತರು ಕೂಡ ಬಹಳ ಸಂತಸದಿಂದ ಸ್ವಾಗತಿಸಿದ್ದಾರೆ. ಸರ್ಕಾರ ಅಂತೂ ಇಂತೂ ಹೋರಾಟಕ್ಕೆ ಮಣಿಲೇಬೇಕಾಯಿತು. ಅಂತಿಮವಾಗಿ 3,300 ಅನ್ನುವಂತಹ ನಿಗದಿಯನ್ನು ಕೂಡ ಮಾಡಲಾಗಿದೆ. ಎಷ್ಟರ ಮಟ್ಟಿಗೆ ಸಂತಸವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿದರೆ ರೈತರು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಅಂತ ಕೂಗಾಟವನ್ನು ಇದ್ದಾರೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ ಯದುಕುಮಾರ್ ಗೌಡ್ರೆ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರರು ಇರ್ಷಾದ್ ಪಾಷಾ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಯದುಕುಮಾರ್ ಗೌಡ್ರೆ, ಬಹಳ ಮುಖ್ಯವಾಗಿ ನಾವು ಮಾತಾಡ್ತಾ ಇದ್ವಿ, ಕಳೆದ 9 ದಿವಸಗಳ ಹೋರಾಟ ಸರ್ಕಾರ ಅಂತೂ ಮಣಿಯಲೇಬೇಕಾಯಿತು. ರೈತರು ಇದನ್ನು ಸ್ವಾಗತಿಸಿದ್ದಾರೆ. ಬಟ್ ಪ್ರಮುಖ ಬೇಡಿಕೆಗಳನ್ನು ನಾವು ನೋಡಬೇಕು. ಎಸ್, ಅಫ್ಕೋರ್ಸ್ ₹3,300, ಆದರೆ ಕೆಲವೊಂದು ಕಬ್ಬಿನ ತೂಕದಲ್ಲಿ ಮೋಸ ಆಗ್ತಿರೋದು, ಸರ್ಕಾರದ ವತಿಯಿಂದ ಮೆಷಿನ್ಗಳನ್ನು ಇಡಬೇಕು, ತೂಕ ಸೇರಿ ಪ್ರತಿಯೊಂದು ಮಾಹಿತಿ ಡಿಜಿಟಲೀಕರಣ ಆಗಬೇಕು. ಇವುಗಳ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಕೊನೆಗೂ ರಾಜ್ಯ ಸರ್ಕಾರ
ತಾವೇ ಬರಹದಲ್ಲಿ ಹಾಕಿದ್ದೀರಾ ರೈತರ ಒಂದು ಕಿಚ್ಚೆಗೆ CM ಸುಸ್ತು ಅಂತ. ಸರ್ಕಾರ ಮಂಡಿ ಊರ್ಲೇಬೇಕಾಯಿತು ರಾಜ್ಯದ ರೈತರ ಒಂದು ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ. ಇದನ್ನ ಮೊದಲೇ ಮಾಡಿದ್ರೆ ಈ ಒಂದು ಪರಿಸ್ಥಿತಿಗೆ ರಾಜ್ಯದ ರೈತರು ಬರಕ್ ಆಗ್ತಿರ್ಲಿಲ್ಲ ಮೇಡಮ್. ನೀವು ಯಾಕಂದ್ರೆ ಕಟಾವ್ನ ಅಲ್ಲಲ್ಲ, ಈ ಕ್ಷಣವನ್ನು ನೀವು ಸ್ವಾಗತಿಸಬೇಕು. ಅದಕ್ಕೆ ಹೇಳ್ತಾ ಇರೋದು. ಇದು ನಿರ್ಧಾರಕ್ಕೆ ಅಂತೂ ಬಂದ್ರಲ್ಲ. ರಾಜ್ಯ ಸರ್ಕಾರ ರಾಜ್ಯದ ರೈತರ ಹಿತಕಾಯುವಲ್ಲಿ ಮುಂದೆ ಬಂದಿದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾವು ಸ್ವಾಗತಿಸ್ತೇವೆ. ಒಂದನೇದು. ಎರಡನೇದು, ಈ ಒಂದು ಸಿಚುವೇಶನ್ಸ್ ಈ ತರ ಇರಬೇಕಾದಾಗ ಸರ್ಕಾರ 1 ತಿಂಗಳು 2 ತಿಂಗಳು ಹಿಂದೆನೆ ಕಟಾವಿನ ಹಿಂದೆ ಇರಬೇಕಾದಾಗ ಅವಾಗ್ಲೇನೆ ಈ ತರ ಸಂಧಾನ ಸಭೆಗಳಾಗ್ಬೋದು, ಮಾಲೀಕರ ಸಭೆ ಆಗ್ಬೋದು, ರೈತರ ಜೊತೆ ಸಭೆ ಮಾಡಿದ್ರೆ ಈ ಒಂದು ಪರಿಸ್ಥಿತಿಗೆ ಬರ್ತಾ ಇರ್ಲಿಲ್ವಲ್ಲ. ದಿಸ್ ಇಸ್ ಕಾಲ್ಡ್ ದ ಮ್ಯಾನೇಜ್ಮೆಂಟ್. ಈ ಸರ್ಕಾರದ ಮ್ಯಾನೇಜ್ಮೆಂಟ್, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಗವರ್ಮೆಂಟ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಇದು ಫೇಲಿಯರ್ ಆಗಿರೋದ್ರಿಂದನೇ ಸರ್ಕಾರ ಈ ಒಂದು ಸ್ಥಿತಿಗೆ ಬಂತಂತದ್ದು. ಪ್ರತಿಪಕ್ಷವಾಗಿ ಹಲವು ಬಿಜೆಪಿ ನಾಯಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ನೋಡಿ ಮೇಡಮ್, ಈಗ 6-7 ದಿನಗಳಿಂದ ಇವತ್ತಿಗೆ 8ನೇ ದಿನ ಅಂತ ಇದ್ದಿದ್ದಂಥದ್ದು. 6 ದಿನ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದ್ದಂಥದ್ದು. ಯಾವ ಒಂದು ಸರ್ಕಾರದ ಪ್ರತಿನಿಧಿ ಆಗ್ಲಿ DC ಒಬ್ಬ ಬಿಟ್ರೆ, DC ಒಬ್ರು ಪೋಸ್ಟ್ ಮ್ಯಾನ್ ಕೆಲಸ ತರ ಮಾಡ್ತಾ ಇದ್ರು, ಯಾವುದು ಅದು ಫಲಪ್ರದವಾಗಿರ್ಲಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ವಿಪಕ್ಷದ ನಾವು ಮೀನ್ಸ್ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರು ಅಲ್ಲಿ ಹೋಗದ್ಮೇಲೆನೆ ಇಟ್ಸ್ ಸಿಚುವೇಶನ್ ಟರ್ನ್ಡ್ ಇಟ್. ಆಮೇಲೆ ಸರ್ಕಾರ ಎಚ್ಚೆತ್ಕೊಳ್ತು. ಅವ್ರು ಸಕ್ಕರೆ ಸಚಿವರು, ಪಾಪ ಸಕ್ಕರೆ ಸಚಿವರಿಗೆ ಅಕ್ರೆ ಇಲ್ಲ. ರೈತರ ಬಗ್ಗೆ ಅಕ್ರೆ ಇದ್ದಿದ್ರೆ ಸಕ್ಕರೆ ಸಚಿವರು ಹೋಗ್ತಾ ಇದ್ರು. ಅಕ್ರೆ ಇಲ್ಲದೆ ಇರುವಂತದ್ದು ಪಾಪ ಮುಖ್ಯಮಂತ್ರಿ ಬಲವಂತವಾಗಿ ಅವ್ರನ್ನ ಕಳಿಸಿದ್ರು. ಈ ತರ ಇರಬೇಕಾದಾಗ ನೋಡಿ ಮೇಡಮ್, ಮುಖ್ಯಮಂತ್ರಿ ಏನೋ ಮಾಡ್ತಾ ಇದ್ದಾರೆ, ಡೈರೆಕ್ಷನ್ಸ್ ಕೊಟ್ರು, ಸಕ್ಕರೆ ಸಚಿವರು ಮಾಡ್ಲಿಲ್ಲ ಅಂದ್ರೆ ಒಂಥರ ಅವಮಾನ ಅಲ್ವಾ ಮೇಡಮ್ ಅದಲ್ಲಿ ಗವರ್ಮೆಂಟ್ಗೆ. ಇದನ್ನ ಅವ್ರು ಹಿಂದೆ ಇದು ಮಾಡಿದಂತದ್ದು. ಆದ್ರೂ ಕೂಡ ಸರ್ಕಾರ ಕೊನೆಗೂ ರೈತರ ಒಂದು ಹಿತಾಸಕ್ತಿಗೆ ತಾನಿದ್ದೀನಿ ಅಂತ ಹೇಳಿದಂತದ್ದು ಸ್ವಾಗತಾರ್ಹ. ಆದ್ರೆ ರೈತರ ಬೇರೆ ಬೇರೆ ಬೇಡಿಕೆಗಳಿರ್ಬೋದು, ಅದನ್ನೆಲ್ಲ ಎಷ್ಟು ಬೇಗ ಅದನ್ನ ಪರಿಹರಿಸುತ್ತೋ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಇದು ತಾತ್ಕಾಲಿಕ ಅನ್ಕೊಂತೀನಿ. ಇನ್ನ ರೈತರ ಹಲವಾರು ಇರುತ್ತೆ, ಅದನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕಾಗುತ್ತೆ. ರೈಟ್. ನಾಗೇಂದ್ರ ಅವರೇ, 3,300 ರೂಪಾಯಿ ಇದನ್ನ ಸರ್ಕಾರದ ನಿರ್ಧಾರವನ್ನ, ರೈತರ ಹೋರಾಟಕ್ಕೆ ಮಣಿದ ಈ ಸರ್ಕಾರದ ನಿಲುವನ್ನ ಸ್ವಾಗತಿಸೋಣ. ರೈತರು ಕೂಡ ಖುಷಿಯಾಗಿದ್ದಾರೆ. ಬಟ್ ಬಾಕಿ ಉಳಿಸ್ಕೊಂಡಿರೋದಿದೆಯಲ್ಲ, ಅದನ್ನ ಆಕ್ಚುಲಿ ಆಸ್ ಪರ್ ಲಾ ಅವ್ರದೇ ನಿಯಮಗಳ ಪ್ರಕಾರ 15 ದಿವಸದ ಒಳಗೆ ಕ್ಲಿಯರ್ ಮಾಡಬೇಕಾಗಿತ್ತು. ಕೋಟ್ಯಾಂತರ ರೂಪಾಯಿ ಉಳಿಸ್ಕೊಂಡಿದ್ದಾವೆ. ಆ ರಿಲೀಸ್ ಬಗ್ಗೆ ಯಾರು ಕ್ಲಾರಿಟಿನೇ ಕೊಡ್ಲಿಲ್ಲ. ಅಲ್ಲ, ಮೊದಲು ರೈತರು ಇವತ್ತು ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ರೆ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಸಾಕಷ್ಟು ಸಾಲಗಳು ಮಾಡ್ಕೊಂಡು ಬಡ್ಡಿ ಕಟ್ಟಕ್ಕಾಗದೆ, ಈಗ ಸರಿಯಾಗಿ ಬೀಜಗಳು ಬಿತ್ತನೆ ಮಾಡೋಕ್ಕಾಗದೆ, ಸರಿಯಾಗಿ ಮಳೆ ಇದೆ, ನಾನಾ ಥರ ಕಷ್ಟಗಳಲ್ಲಿದ್ದಾಗ ರೈತರನ್ನ ಕೈ ಹಿಡಿಬೇಕಾಗಿದ್ದು ರಾಜ್ಯ ಸರ್ಕಾರದ ಮುಖ್ಯ ಕರ್ತವ್ಯ. ಇವತ್ತು ಲಾ ಏನು ಹೇಳುತ್ತೆ ರೈತರ ಪರವಾಗಿ, ಇವ್ರೇನಾದ್ರೂ ಬಾಕಿ ಉಳಿಸ್ಕೊಂಡ್ರೆ ಅಂದ್ರೆ ಒಂದು ವಾರ್ಷಿಕವಾಗಿ 15% ಸೇರಿಸ್ಕೊಡ್ಬೇಕು ಅವ್ರು ಬಾಕಿ ಉಳಿಸ್ಕೊಳ್ಳೋ ಅಮೌಂಟ್ ಅಂತಾನೆ ಲಾ ಹೇಳುತ್ತೆ ಫಾರ್ಮರ್ಸ್ಗೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, 1 ತಿಂಗಳಿಂದ 2 ತಿಂಗಳು, 2 ತಿಂಗಳಿಂದ 3 ತಿಂಗಳು, 3 ತಿಂಗಳಿಂದ 6 ತಿಂಗಳು, 6 ತಿಂಗಳಿಂದ 9 ತಿಂಗಳು, 9 ತಿಂಗಳಿಂದ ವರ್ಷ, ಎಲ್ಲಿವರೆಗೂ ರೈತರ ಅಮೌಂಟ್ ಮಾಲೀಕರು ಅವ್ರ ಖಾತೆಗಳಲ್ಲಿ ಇಟ್ಟಿರ್ತಾರೋ ಅವ್ರಿಗೆ ಅಷ್ಟು ಬಡ್ಡಿ ಬರ್ತಾ ಹೋಗ್ತಾ ಇರ್ತದೆ. ಗೊತ್ತಾಯ್ತು. ಆ ಬಡ್ಡಿ ಬರ್ತಾ ಇರುತ್ತೆ. ಆ ಬಡ್ಡಿ ತಿನ್ನಕ್ಕೋಸ್ಕರ ಇವರು ಈ ರೀತಿಯಾದ ರೈತರನ್ನ ಮೋಸ ಮಾಡಿ, ಮುಗ್ಧ ರೈತರನ್ನ ಇವತ್ತು ಈ ರೀತಿಯಾಗಿ ಬಡ್ಡಿ ತಿನ್ನಕ್ಕೋಸ್ಕರ ಬಳಸ್ಕೊಂಡು ಸರಿಯಾದ ಸಮಯಕ್ಕೆ ಅವ್ರಿಗೆ ಹಣ ಕೊಡದೆ ಇವತ್ತು ಆತ್ಮಹತ್ಯೆಗಳಾಗ್ತಾ ಇರೋದಕ್ಕೆ ನೇರ ಹೊಣೆ ಕಾರಣ ಸರ್ಕಾರ. ಇವತ್ತು ನೀವು SPDC ನ ಕಳಿಸ್ತಾ ಇದ್ದೀರಲ್ಲ, ಇದೇ ಒಂದು ರೈತರು ಸಾಕಷ್ಟು ಸಾರಿ ಚಳುವಳಿ ಮಾಡಿದ್ದಾರೆ. 2013ರಿಂದ 18ರಲ್ಲಿ ಬೆಳಗಾಮಲ್ಲಿ ಒಂದು ಚಳುವಳಿ ಆಯ್ತು. ಒಬ್ಬ ಮಾತಾಯಿ ಬಂದು ಕೇಳ್ತಾಳೆ, ರೈತರ ಹೋರಾಟದ ಮಹಿಳೆ, ಸ್ವಾಮಿ ನಮ್ಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ, ಇಷ್ಟು ದಿವಸ ಎಲ್ಲಿ ಮಲಗಿದ್ದಮ್ಮ ಅಂತ ಕೇಳಿದಂತ CM ನಾವು ನೋಡಿದೀವಿ ರಾಜ್ಯದಲ್ಲಿ. ಈ ಪ್ರಸ್ತುತ ಮಾತಾಡಿ ಅಲ್ಲ, ಪ್ರಸ್ತುತ ಅಂದ್ರೆ ನಡ್ಕೊಂಬಂದಿರೋ ರೀತಿ ಹೇಳ್ಬೇಕಾಗುತ್ತಲ್ಲ, ಆ ರೀತಿಯಾಗಿ ಇವತ್ತು ಏನು ಹೌದು, ಇವತ್ತು ಅಹಿಂದ ನಾಯಕ ಅಂತ ಹೇಳ್ಕೊಂಡಂತ ಸಿದ್ದರಾಮಯ್ಯ ಅವ್ರಿಗೆ ಇದನ್ನ ಪರಿಹಾರ ಮಾಡಕ್ 9 ದಿವಸ ಬೇಕಾಯ್ತಾರ ಅಂತ ಪ್ರಶ್ನೆ ಇವತ್ತು ರೈತರದು. 9 ದಿವಸ ಬೇಕಿತ್ತ? ಬೀದಿಗಳಲ್ಲಿ ಅಲ್ದಾಟ ಮಾಡ್ಕೊಂಡು, ಬೀದಿಗಳಲ್ಲಿ ಊಟ ಮಾಡ್ಕೊಂಡು, ಬೀದಿಗಳಲ್ಲಿ ಭಿಕ್ಷೆ ಬಿಡಬೇಕಾಯ್ತಾ ರಾಜ್ಯ ಸರ್ಕಾರದ ಮುಂದೆ? ರೈತರಿಂದ ನಮ್ಮಿಂದ ರೈತರು ಅನ್ನೋ ಒಂದು ಸರ್ಕಾರ ಅಹಿಂದ ನಾಯಕ, ಅಲ್ಲಿ ಬರೀ ಅಹಿಂದ ನಾಯಕ ಯಾರಿದ್ದಾರೆ ಅಲ್ಲಿ? ಎಲ್ಲ ಜಾತಿ, ಎಲ್ಲ ಸಮುದಾಯರು ಕೂಡ ರೈತರಲ್ವಾ? ಅವ್ರು ನ್ಯಾಯ ಕೊಡಕ್ಕೆ ಇಷ್ಟು ದಿವಸ ಬೇಕಾಯ್ತಾ ಅಹಿಂದ ನಾಯಕರೇ ಅನ್ನೋದು ರೈತರ ಪ್ರಶ್ನೆ ಆಗಿದೆ. ಆಯ್ತು, ಇವತ್ತು ಬಾಕಿ ಕೊಟ್ಟಿರೋ ಹಣಕ್ಕೆ ಏನು ಉತ್ತರ ನಿಮ್ದು? ಅದಕ್ಕೆ ಎಷ್ಟು ಬಡ್ಡಿ ಸೇರಿಸ್ಕೊಡ್ತೀರಿ? ಇವತ್ತು ರೈತರಿಗೆ ಬಡ್ಡಿ ನೀವು ಸೇರಿಸ್ಕೊಡ್ಬೇಕಾದ, ಅದನ್ನು ಕೂಡ ನೀವು ಡಿಕ್ಲೇರ್ ಮಾಡ್ಬೇಕಾಗಿತ್ತಲ್ಲ, ಆ ವಿಚಾರ ಹೇಳ್ಬೇಕಾಯ್ತಲ್ಲ. ನಿಮ್ಮ ರೈತರಿಗೆ ಇಷ್ಟು ಬಾಕಿ ಇದೆ, ಇಂತಿಂತ ಕಂಪ್ನಿಗಳಲ್ಲಿ ಇಷ್ಟಿದೆ, ಅದಕ್ಕೆ ನಾವು ಲಾ ಪ್ರಕಾರ, ಕಾನೂನು ಪ್ರಕಾರ 15% ವಾರ್ಷಿಕವಾಗಿ ಏನ್ ಸೇರಿಸ್ಕೊಡ್ಬೇಕು, ನೀವು ಬರ್ಬೇಕು ಹಣಕ್ಕೆ ನಾವು ಬಡ್ಡಿ ಸೇರಿಸಿ ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ರಾಜ್ಯದ ಮುಖ್ಯಮಂತ್ರಿ ಈ ಮಾತನ್ನ ಕೇಳಿಲ್ಲ ಅಂದ್ರೆ ಬಾಕಿ ಅಲ್ಲೇ ಉಳಿರ್ಬೇಕು, ರೈತರು ಆತ್ಮಹತ್ಯೆ ಆಗ್ತಿರ್ಬೇಕು ಅನ್ನೋ ದುರುದ್ದೇಶ ಏನಾದ್ರು ಇದೆಯಾ? ನೀವು ಆ ಉದ್ದೇಶ ಇಲ್ಲ ಅಂದ್ರೆ ಡಿಕ್ಲೇರ್ ಮಾಡ್ಬೇಕಾಗಿತ್ತು, ನೀವು ಅದನ್ನು ಕೂಡ ಹೇಳ್ಬೇಕಾಗಿತ್ತು. ಇನ್ನೊಂದು ವಿಚಾರ ಮುಂದಕ್ಕೆ ಹೋಗಿ ಹೇಳ್ಬೇಕಂತಂದ್ರೆ ಮಾತಾಡ್ತೀನಿ ತಡ್ರಿ. ಇರ್ಷಾದ್ ಅವ್ರು ಹೇಳ್ಬೇಕು. ಇರ್ಷಾದ್ ಅವರೇ ನೋಡಿ, 9 ದಿವಸದ ನಿರಂತರ ಹೋರಾಟ, ಯಾವುದೇ ಕಷ್ಟಗಳಿದ್ರೂ ಕೂಡ ಆ ಕಷ್ಟಕ್ಕೆ ಬೀದಿಗಿಳಿದು ಹೋರಾಟ ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದಾದರೆ
ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಇರ್ಷಾದ್ ಅವರೇ. ಇವಾಗ ಒಂದು ಜನಕ್ಕೆ ಅರ್ಥ ಆಗುತ್ತೆ, ಹೋರಾಟ ಮಾಡಿದ್ರೆ ಫಲ ಸಿಗುತ್ತೆ ಅನ್ನೋದಾದರೆ ರಸ್ತೆ ಗುಂಡಿ ವಿಚಾರದಲ್ಲಿ ಇನ್ಮೇಲೆ ಬೀದಿಗೆ ಬರಲೇಬೇಕು. ಬೆಲೆ ಏರಿಕೆ ವಿಚಾರದಲ್ಲಿ ಬೀದಿಗೆ ಬಂದು ಹೋರಾಟ ಮಾಡಿದ್ರೆ ಸರ್ಕಾರ ಮಣಿಯೋದು. ಮೆಟ್ರೋ ಪ್ರೈಸ್ ಅಗೇನ್ ಜಾಸ್ತಿ ಅಂತ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈಗ ಎಲ್ಲ ವಿಷಯಕ್ಕೂ ಬೀದಿಗೆ ಬಂದು ಹೋರಾಟ ಮಾಡಿದ್ರೇ ಸರ್ಕಾರಕ್ಕೆ ಅರ್ಥ ಆಗೋದು ಅಂತನಾ? ಮೇಡಮ್, ಮೊದಲನೇದಾಗಿ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ, ಅದಕ್ಕೆ ಸ್ವಾಗತಿಸೋಣ. ಸರ್ಕಾರ ಯಾವುದಾದ್ರೂ ಇರಲಿ, ಮಾಧ್ಯಮದವರು ಇರಲಿ, ರೈತರು ಇರಲಿ, ನಾವಿರಲಿ, ಎಲ್ಲರೂ ಹೋರಾಟ ಮಾಡ್ತಾ ಇದ್ದಿದ್ದು ಏನಕ್ಕೆ? ಅವ್ರಿಗೆ ಫಲ ಸಿಗ್ಬೇಕಂತ. ಅದು ಸಿಕ್ಕಿದೆ. ಸರ್ಕಾರಕ್ಕೆ ಸ್ವಾಗತ ಇದು ಮಾಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಧನ್ಯವಾದಗಳು ಹೇಳೋಣ ಇದರಿಂದ. ಇನ್ನೊಂದು, ಇದು ಈ ಹೋರಾಟ ಇಲ್ಲಿಕ್ಕೆ ನಿಂತ್ಕೊಂಡ್ಬೇಡ್ದು. ಏನಕ್ಕಂದ್ರೆ ಬರೀ 3,500 ಕೇಳಿದ್ರು 3,300 ರೂಪಾಯಿ ಕೊಟ್ಬಿಟ್ಟಿದೀವಿ ಅಂತ ಖುಷಿಯಾಗಿ ಕೂತ್ಕೊಂಡು ಮನೇಲಿ ಇರ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೆ ಆಗಲ್ಲ. ಇನ್ಮೇಲೆ ರೈತರಿಗೆ ಟನ್ನಿಗೆ 3,300 ರೂಪಾಯಿ ಏನು ಫಿಕ್ಸ್ ಆಗುತ್ತೆ, ಅದು ಶುಗರ್ ಫ್ಯಾಕ್ಟ್ರಿ ಅವರು ಎತ್ಕೊಂಡಿದ್ದ ತಕ್ಷಣ 15 ದಿವಸ ಒಳಗಡೆ ಆ ಅಮೌಂಟ್ ಕ್ಲಿಯರ್ ಮಾಡಬೇಕು. ಸುಮ್ಮನೆ 3,300 ರೂಪಾಯಿ ಕೊಡ್ತೀವಂತ ತಗೊಂಡ್ಬಿಟ್ಟು 6 ತಿಂಗಳು 1 ವರ್ಷ ಇಟ್ಕೊಂಡು ಪೇಮೆಂಟ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಪಾಪ ರೈತರು ಎಲ್ಲಿಗೆ ಹೋಗ್ಬೇಕು ಮೇಡಮ್? ಅವ್ರೇನ್ ಸಾಲ ಮಾಡಿ ತಗೊಂಡ್ ಬಂದಿರ್ತಾರೆ, ಇವ್ರಿಗೇನ್ ಫ್ಯಾಕ್ಟ್ರಿ ಅವ್ರಿಗೆ ಬ್ಯಾಂಕಿಂದ ಸಾಲ ಮಾಡ್ಕೊಂತಾರೆ, ಸರ್ಕಾರದಿಂದ ಸಾಲ ತಗೊಂತಾರೆ, ಕೈ ಎದ್ ಬಿಡ್ತಾರೆ. ರೈತರು ಎಲ್ಲಿ ಹೋಗ್ಬೇಕು ಮೇಡಮ್? ಅವ್ರ ಕಷ್ಟ ಅವ್ರು ಯಾರು ಕೇಳೋರು? ಇದ್ರ ಮೇಲೆ ಸರ್ಕಾರ ಕೆಲಸ ಮಾಡಬೇಕು. ಆವಾಗ್ಲೇ ಸಿದ್ದರಾಮಯ್ಯ ಅವ್ರಿಗೆ ನಾವು ಮೆಚ್ತೀವಿ. ಇಲ್ಲ ಅಂದ್ರೆ ಅದು ರೈತರ ಪರವಾಗೂ ಇಲ್ಲ, ಈ ಶುಗರ್ ಫ್ಯಾಕ್ಟ್ರಿ ಅವ್ರ ಜೊತೆಲಿ ಇದಾರಂತ ನಾವು ಹೇಳಕ್ ಇಷ್ಟಪಡ್ತೀವಿ ಮೇಡಮ್. ಈ ಕ್ರಮ ತಗೊಂಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೆ ಈ ಕ್ರಮ ತಗೊಂಡ್ಬೇಕು. ಅಟ್ ಎನಿ ಕಾಸ್ಟ್ 15 ಡೇಸ್ ಒಳಗಡೆ ಕ್ಲಿಯರ್ ಮಾಡ್ಬೇಕು. ಏನಕ್ಕಂದ್ರೆ ಪಂಜಾಬ್ ಅಲ್ಲಿ ನಮ್ ಸರ್ಕಾರ ಮಾಡ್ತಾ ಇದೆ, ಫ್ಯಾಕ್ಟ್ರಿ ಅವ್ರಿಗೆ ಹೇಳಿದೆ 15 ದಿವಸ ಒಳಗಡೆ ಅಮೌಂಟ್ ಕ್ಲಿಯರ್ ಮಾಡ್ಬೇಕು ಅಂತ. ಮಾಡ್ಕೊಂಡು ಬರ್ತಾ ಇದೀವಿ. ಹೌದು ಸರ್, ಪಂಜಾಬ್ ಅಲ್ಲಿ ಮಾಡ್ತಾ ಇದೀವಿ, ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ, ಡೌಟ್ ಇದ್ರೆ ನಿಮ್ಗೆ. ನಾವು ರೈತರ ಜೊತೆಲಿ ಯಾವತ್ತು ಕೈ ಬಿಡಲ್ಲ. ಎಂತ ಸಮಸ್ಯೆ ಇದ್ರು ಮೊದಲು ರೈತರ ಜೊತೆಲಿ ಇರ್ತೀವಿ. ಅಂತ ಸರ್ಕಾರ ನಾವು ನಡೆಸ್ಕೊಡ್ತಾ ಇರೋದು. ಬರೀ 3 ವರ್ಷದಲ್ಲಿ ಇದಕ್ಕೆ ಈ ಡಿಸಿಷನ್ ಬಂದಿದ್ದೀವಿ. ಸಿದ್ದರಾಮಯ್ಯ ಅವರು ಆ ಡಿಸಿಷನ್ ಇಂದ ಫಾಲೋ ಮಾಡ್ಬಿಟ್ಟು ಅವರು ಈ ಡಿಸಿಷನ್ ಕರ್ನಾಟಕದಲ್ಲಿ ತಗೊಂಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ರೈಟ್ ದರ್ಶನ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಕಡೆಗೂ ಒಂದು ನಿರ್ಧಾರಕ್ಕೆ ನೀವು ಬಂದಿದ್ದೀರಿ. ಆಡಳಿತ ನಡೆಸ್ತಾ ಇರುವಂಥ ನಿಮ್ಮ ಸರ್ಕಾರ ಎಷ್ಟರ ಮಟ್ಟಿಗೆ ರೈತರು ಸಂತಸಗೊಂಡಿದ್ದಾರೆ ಅಂದರೆ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ರು. ಮೇಡಮ್, ಒಂದು ನಮ್ಮ ಸರ್ಕಾರ ಯಾವತ್ತಿದ್ರೂ ರೈತರ ಪರವಾಗಿ ನಿಲ್ತದೆ. ಇದು 2 ದಿನ 3 ದಿನ ಮೊದಲೇ ಆಗ್ತಾ ಇತ್ತು. ನಮ್ಮ ಶಾಸಕರಾದಂಥ ಮೇಟಿಯವರ ಅಕಾಲಿಕ ನಿಧನದಿಂದ ಅಲ್ಲಿ 2 ದಿನ ತಡ ಆಯಿತು. ಆದರೂ ಇವತ್ತು ರೈತರ ಮೊಗದಲ್ಲಿ ಮಂದಹಾಸವನ್ನು ಅತಿ ಕಡಿಮೆ ಅವಧಿಯಲ್ಲಿ ಕೊಡುವಂಥದ್ದು. ಯಾಕೆಂದರೆ ಇಲ್ಲಿ ಮಾಲೀಕರ ಜೊತೆಗೂ ಮಾತಾಡಬೇಕಿತ್ತು, ರೈತರ ಜೊತೆಗೂ ಮಾತಾಡಬೇಕಿತ್ತು, ಜಿಲ್ಲಾಡಳಿತದ ಜೊತೆಗೂ ಮಾತಾಡಬೇಕಿತ್ತು, ಮಂತ್ರಿಗಳ ಜೊತೆಗೂ, ಮುಖ್ಯಮಂತ್ರಿಗಳ ಜೊತೆಗೂ ಸರಣಿ ಮೀಟಿಂಗ್ಗಳು. ಇವತ್ತಿಂದು ಕೊನೆ ಮೀಟಿಂಗು ಎಲ್ಲರಿಗೂ ಕಾಣ್ಬೋದು. ಆದರೆ ಇದರ ಹಿಂದೆ ಬಹಳಷ್ಟು ಸರ್ಕಾರ ಪರಿಶ್ರಮವನ್ನು ಪಟ್ಟಿದ್ದೀವಿ. ಅದರ ಪ್ರತಿಫಲ ಇವತ್ತು ರೈತರ ಮೊಗದಲ್ಲಿ ಮಂದಹಾಸ ಬೀಳ್ತಾ ಇದೆ. ಇವತ್ತು 9 ದಿನ ಅಂತ ಪ್ರಶ್ನೆ ಮಾಡ್ತಾ ಇರೋರು ಮೇಡಮ್, ದೆಹಲಿಯ ಹೋರಾಟ ಆಯ್ತಲ್ವಾ, 1 ವರ್ಷಕ್ಕೂ ಅಧಿಕ ದಿನಗಳ ಹೋರಾಟ. ರೈತರು ಬರೋ ದಾರಿನಲ್ಲಿ ಮೊಳೆ ಹೊಡೆದ್ರು, ಅಶ್ರುವಾಯು ಸಿಡಿಸಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಗೋಲಿಬಾರ್ ಮಾಡಿದ್ರು, 728 ಜನ ಸತ್ರು. ಕೊನೆಗೆ ಅಷ್ಟೆಲ್ಲ ಆದ್ಮೇಲೆ ಸರ್ಕಾರ ಮಂಡಿಯುವಂತ ಪರಿಸ್ಥಿತಿ ಆಯ್ತು. ಹಾವೇರಿನಲ್ಲಿ ಇದೇ ರೀತಿಯಾದಂಥ ಗಲಾಟೆ ಆದಾಗ ಗೋಲಿಬಾರು ಆಯ್ತು. ಆದ್ರೆ ಇವತ್ತು ಕೆಲವು ಕಡೆ ಕಲ್ಲು ತೂರಾಟ ಅಂತ ಬಂದ ತಕ್ಷಣ ಗೃಹ ಸಚಿವರು ಒಬ್ಬ ರೈತನ ಮೇಲೆ ಲಾಠಿ ಎತ್ತು ಕೂಡುದು ಯಾರೂನು ಅಂತ. ಪಾಪ ಪೊಲೀಸ್ನವರಿಗೆ ಗಾಯಗಳಾಗಿದೆ, ಅದು ಯಾರು ಕಿಡಿಗೇಡಿಗಳು ಮಾಡಿದ್ರೆ ಅವ್ರಿಗೆ ಖಂಡಿತ ಕ್ರಮ ತಗೊಳ್ತೀವಿ. ಆದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಿಲ್ದಾಗೆ ಮತ್ತೆ ರೈತರಿಗೆ ಒಂದು ಮಂದಹಾಸ ಬರೋ ರೀತಿಯಲ್ಲಿ ಒಂದು ತೀರ್ಪು ಬಂದಿದೆ. ಆದ್ರೂ ಈಗ ನಾವು ಪ್ರಶ್ನೆ, ಇದು ಬಹಳ ಸವಾಲಿನ ಕೆಲಸ ಆಗಿತ್ತು ಅಂತ ಅನ್ಸುತ್ತೆ ಮಾಲೀಕರನ್ನ ಒಪ್ಸೋದು. ಇಲ್ಲ ಮೇಡಮ್, ಅವರು ಬಂಡವಾಳ ಹಾಕಿರ್ತಾರೆ. ಈಗ ಇರೆಸ್ಪೆಕ್ಟಿವ್ ಆಫ್ ಆಲ್ ದ ಪಾರ್ಟಿ ಎಲ್ಲರೂ ಮಾಲೀಕರಿದ್ದಾರೆ. ಈಗ ಅವ್ರು ಬಂಡವಾಳ ಹಾಕ್ದಾಗ ನೀವು ಹೇಳ್ತಾ ಇದ್ರು 1 ತಿಂಗಳಿಗೇನೋ ಅಂದ್ರು, ಒಂದು ಕಬ್ಬರ್ದ ಮೇಲೆ ಅದು ಸಕ್ಕರೆ ಅದು ಹೋಗ್ಬೇಕು, ವ್ಯಾಪಾರ ಆಗಬೇಕು, ಬೇರೆ ಪ್ರೋಸೆಸ್ ಇದೆ. ಮತ್ತೆ ಮೇಡಮ್, ಇವತ್ತು ಏನು MSP ಇದೆ 31 ರೂಪಾಯಿ ಮಾಡಿದ್ದಾರೆ ಇವರು, ಕೆಜಿಗೆ 31 ರೂಪಾಯಿ. 9 ವರ್ಷದಿಂದ ಅವರು ಏರಿಕೆ ಮಾಡಿಲ್ಲ. ನಮ್ಮ ಬೇಡಿಕೆ ಇರೋದು 41 ರೂಪಾಯಿ ಮಾಡಿ ಅಂತೇಳಿ. 270 ಕೋಟಿ ಲೀಟರ್ ಎಥೆನಾಲ್ ಸಂಗ್ರಹ ಆಗ್ತಾ ಇದೆ. ಇವ್ರೇನ್ ಮಾಡಿದ್ದಾರೆ, ಕೇವಲ 47 ಕೋಟಿ ಲೀಟರ್ನ ನೀವು ಬಳಕೆ ಮಾಡಬಹುದು ಅಂತ ರೂಲ್ಸ್ ತಂದಿದ್ದಾರೆ. ಅದರಲ್ಲೂ ಚೇಂಜಸ್ ಆಗಬೇಕಾಗ್ತದೆ. ಆಯ್ತು, ರಾಜ್ಯ ಸರ್ಕಾರ ನಾವು ಮಾಡಿದ್ವಿ, ನಾವು ಕೊಟ್ಟಿದ್ವಿ ಸಬ್ಸಿಡಿ. ಏನು ಇದು ಫಸ್ಟ್ ಅಲ್ಲ, ಹಿಂದೆನೂ ನಾವು 150 ರೂಪಾಯಿಯನ್ನ ಕೊಟ್ಟಿದ್ವಿ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಕೊಟ್ಟಿದ್ವಿ. ರೈತರಿಗೆ 74,000 ಕೋಟಿ ರೂಪಾಯಿ ಸಾಲನೂ ಮನ್ನಾ ಮಾಡಿದ್ವಿ. ಇದು ವಾಸ್ತವ ಸತ್ಯ. ನಾವು ರೈತರನ್ನ ಯಾವತ್ತೂ ಕೈ ಬಿಟ್ಟವರಲ್ಲ, ರೈತರ ಮೇಲೆ ಲಾಠಿ ಎತ್ತವರಲ್ಲ. ರೈತರ ಧ್ವನಿಯಾಗಿರ್ತೀವಿ, ಅವರ ಪರವಾಗಿರ್ತೀವಿ. ರೈತ ಮುತ್ತಿದ್ರೆ ಬಿತ್ತಿದ್ರೆ ನಮ್ಮ ಹೊಟ್ಟೆ ತುಂಬುವಂಥದ್ದು. ಸೈನಿಕ ಎಷ್ಟು ಮುಖ್ಯನೋ ಗಡಿನಲ್ಲಿ, ದೇಶದೊಳಗಡೆ ರೈತರು ಅಷ್ಟೇ ಮುಖ್ಯ. ಮತ್ತೆ ಇನ್ನೊಂದು ಮೇಡಮ್, ಇವತ್ತು ವಿದೇಶಾಂಗ ರಫ್ತು ನೀತಿಗಳು ಇದಾವಲ್ಲ, ಸಂಪೂರ್ಣ ಹದಗೆಟ್ಟೋಗಿದೆ. ಯಾಕೆ ಅಂತಂದ್ರೆ ಇವರು ತಂದಿರೋ ರೂಲ್ಸ್ ಪ್ರಕಾರ 10 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ರಫ್ತಿಗೆ ಅವಕಾಶ ಇರೋದು. ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರೋದು 40 ಲಕ್ಷ ಮೆಟ್ರಿಕ್ ಟನ್. ಯಾಕೆ ಇವರು ವಿದೇಶಾಂಗ ವ್ಯವಹಾರಗಳಲ್ಲಿ ಸೋತಿದ್ದಾರೆ ಅನ್ನುವಂಥ
ಒಂದು ವಿಚಾರ. ಮತ್ತೆ ಇನ್ನೊಂದು ಬಹಳ ಬೇಜಾರದ ಸಂಗತಿ ಅಂದ್ರೆ ಮೇಡಮ್, ವಿಜಯೇಂದ್ರರವರು ಅವರ ಹುಟ್ಟಿದಬ್ಬ ಮಾಡ್ಕೊಳ್ಳೋಕೆ ಅಲ್ಲಿಗೆ ಹೋಗ್ಬೇಕಿತ್ತ, ರೈತರಿಗೆ ಪ್ರಚೋದನೆ ಕೊಡ್ಬೇಕಿತ್ತ. ಇವತ್ತು ಅಹಿತಕರ ಘಟನೆಗಳಿಗೆ ಯಾರು ಹೊಣೆಯನ್ನು ಹೊತ್ಕೊಳ್ತಾರೆ? ಕಲ್ಲು ಯಾರ ಮೇಲೆ ಬಿದ್ದಿದ್ದು? ಅಮಾಯಕ ಪೊಲೀಸ್ನವ್ರ ಮೇಲಲ್ವಾ? ಅವ್ನು ಹೇಳ್ತಾರೆ ಫೋನಲ್ಲಿ, ಅಮಿತ್ ಶಾ ಜಿ ಮೇ 6 दिन से इधर हूं, 6 दिन नहीं सिर्फ एक रात सो गया, केक काट दिया, आ गया. ಇಷ್ಟೇನಾ ಮೇಡಮ್? ಯಾವತ್ತೂ ಆಗಲಿ ಯಾವುದೇ ಮೇಡಮ್, ನಾನು ಯಾಕೆ ಹೇಳ್ದೆ ಅಂದ್ರೆ ದೆಹಲಿ ಸ್ಟ್ರೈಕ್ ಆಗ್ಬೇಕಾದ್ರೆ ಮೇಡಮ್ ಕಾಂಗ್ರೆಸ್ನವ್ರು ಯಾವುದೇ ಪ್ರಚೋದನೆ ಕೊಡೋದು ಕೊಡಲಿಲ್ಲ. ಪ್ರತಿಪಕ್ಷದ ಧ್ವನಿನೇ ಎತ್ತಬಾರದು ಮೇಡಮ್. ಮೇಡಮ್ ಎತ್ಲಿ ನೋಡಿ ಟಿಕಾಯತ್ ಅವರು ಹೋರಾಟ ನಡಿಬೇಕಾದ್ರೆ ನಾವು ರೈತರಿಗೆ ಅನ್ನ ಹಾಕ್ತಾ ಇದ್ವಿ, ರೈತರಿಗೆ ನಾನು ಖುದ್ದು ಹೋಗಿದ್ದೀನಿ ಸಿಂಗು ಬಾರ್ಡರ್ಗೆ, ಅಲ್ಲಿ ಮೆಡಿಸಿನ್ಗಳನ್ನ ಕೊಡ್ತಾ ಇದ್ವಿ. ಕಾಂಗ್ರೆಸ್ನವ್ರು ಯಾರು ಹೋಗಿ ಪ್ರಚೋದನೆ, ಯಾಕೆ ಅಂತಂದ್ರೆ ಮೇಡಮ್ ದೊಡ್ಡ ಸಾಗರದಲ್ಲಿ ಆ ರೈತರು ಸೇರಿರ್ತಾರೆ, ಅವರಿಗೆ ಪ್ರಚೋದನೆ ಮಾಡುವಂತ ಕೆಲಸವನ್ನ ಯಾಕೆ ಮಾಡಬೇಕು? ಆಯ್ತು, ಇದೇ ವಿಜಯೇಂದ್ರರವರು, ಅಶೋಕ್ ಅವರು ಹೋಗ್ಲಿ ಕೇಂದ್ರ ಸರ್ಕಾರಕ್ಕೆ, ನಮ್ಮ ಬೇಡಿಕೆಗಳಿದಾವಲ್ಲ ಒಂದಾದ್ರೂ ಪ್ರಶ್ನೆ ಮಾಡೋದಕ್ಕೆ ಇವರು ಇದಾರ? ಕೇವಲ ಆಯ್ತು, ಯಾವ ಮೇಡಮ್ ಕೇಂದ್ರ ಸಚಿವರು ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಇವತ್ತು ಮೀಟಿಂಗ್ ಬಂದಿದ್ದಾರೆ ಇವ್ರಿಗೆ ಬದ್ಧತೆ ಇದ್ರೆ ಬರ್ಬೇಕಿತ್ತಲ್ವಾ? ಕದಡಿಯವ್ರು ಬಂದಿದ್ದಾರೆ, ನಿರಾಣಿ ಫ್ಯಾಕ್ಟರಿ ಮಾಲೀಕರಿದ್ದಾರೆ, ಲೇಯರ್ ಸಿಂಗ್ ಅವ್ರು ಬಿಟ್ರೆ ಇನ್ಯಾರು ಸಭೆಗೆ ಬರ್ರಿ. ನೋಡಿ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ವಕ್ತಾರರು ರಫ್ತು ನೀತಿ ಬಗ್ಗೆ, MSP ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನು ವಿಜಯೇಂದ್ರ ಅವರು ಇವತ್ತು ಆ ಹೋರಾಟದಲ್ಲಿ ಭಾಗಿಯಾಗದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ರೈತರ ಆಕ್ರೋಶದ ಕಟ್ಟೆ ಹೊಡೆದಿತ್ತು, ನಿರಂತರವಾದಂಥ ಹೋರಾಟಕ್ಕೆ ಕಡೆಗೂ ಸರ್ಕಾರ ಮಣದಿದೆ, ಮ್ಯಾರಥಾನ್ ಮೀಟಿಂಗನ್ನು ಮಾಡಿದೆ, ಅಂತಿಮವಾಗಿ ಒಂದು ಫಲಶ್ರುತಿ ಸಿಕ್ಕಿದೆ. ಕಾಂಗ್ರೆಸ್ ವಕ್ತಾರಾಗಲೇ ಮಾತಾಡ್ತಾ ಇದ್ರು ಯದುಕುಮಾರ್ ಗೌಡ್ರೆ, ರಫ್ತು ನೀತಿಯಲ್ಲಿ ಬದಲಾವಣೆಗಳಾಗಬೇಕು, MSC ಬಗ್ಗೆ ಉಲ್ಲೇಖ ಮಾಡಿದ್ರು, ಏನಂತೀರಿ? ಮೇಡಮ್, ಒಟ್ಟಾರೆಯಾಗಿ ರಾಷ್ಟ್ರದ ಹಿತಾಸಕ್ತಿಯಿಂದನೇ ಕೇಂದ್ರ ಸರ್ಕಾರ ಮಾಡುವಂಥದ್ದು ಇರಬೇಕಾದಾಗ ಎಕ್ಸ್ಪೋರ್ಟ್ಸ್ ಕೆಲವು ಸತಿ ಅತಿಗವ ಮಾಡಿದ್ರೂ ಕೂಡ ಅದು ಇಟ್ ಅಫೆಕ್ಟ್ಸ್ ದ ಸಿಸ್ಟಮ್ಸ್ ಅಂತ. ಆದರೆ ನಾನಿಲ್ಲಿ ಕೇಳೋದು ಏನಂದರೆ, ಇವರು ಪ್ರತಿಪಕ್ಷದವರು ಹೋದ್ರೇ ಇವರಿಗೆ ಪ್ರಾಬ್ಲಮ್ಸು ಅಂದರೆ ಕಬ್ಬು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವಲ್ಲಿ ಪ್ರತಿಪಕ್ಷದ ನಾಯಕರಾಗ್ಬೋದು ಇಲ್ಲ ರಾಜ್ಯಾಧ್ಯಕ್ಷರಾಗ್ಬೋದು ಹೋಗೋದ್ರಲ್ಲಿ ಏನು ತಪ್ಪು? ಒಂದು ನಾವು ಹೇಳ್ತಾ ಇರೋವಂಥದ್ದು ಸಮಸ್ಯೆಗಳು ಬಂದಾಗ ಪ್ರತಿಪಕ್ಷ ಹೇಗೆ ನಿರ್ವಹಿಸುತ್ತೆ ಅಂತ ಇವಾಗ ನಾ ಹೇಳ್ತೀನಿ ಮೇಡಮ್. ಅಲ್ಲಿ ಅವರು ತುಂಬ ಉದ್ದ ಇದು ಕೊಟ್ಟರು, ವ್ಯಾಖ್ಯಾನ ಕೊಟ್ಟರು. ಮೂಢ ಹಗರಣವಾದಾಗ ಇದೇ ರಾಜ್ಯಾಧ್ಯಕ್ಷರ ಮೈಸೂರು ನಡಿಗೆಯಿಂದ 14 ಸೈಟ್ ವಾಪಸ್ ಬಂತು. ಇದೇ ರಾಜ್ಯಾಧ್ಯಕ್ಷರ ಇದರಲ್ಲಿ ಸದನದಲ್ಲಿ ವಾಲ್ಮೀಕಿ ಹಗರಣ ಮಾಡಿದಾಗ ನಾಗೇಂದ್ರ ಅವರು ರಿಸೈನ್ ಮಾಡಿದ್ರು. ಇದೇ ರಾಜ್ಯಾಧ್ಯಕ್ಷರ ಇದೇ ರೈತರ ಹೋರಾಟದಲ್ಲಿ 6 ದಿನ ಸುಮ್ಮನೆ ಇದ್ದ ಸರ್ಕಾರ 7ನೇ ದಿನಕ್ಕೆ 6ನೇ ದಿನಕ್ಕೆ ರಾಜ್ಯಾಧ್ಯಕ್ಷರು ಹೋಗಿ ಮಾತಾಡ್ಬೇಕಾದಾಗ ಆವಾಗ ಸರ್ಕಾರದ ಸಕ್ಕರೆ ಸಚಿವರಿಗೆ ಕಬ್ಬು ಬೆಳೆಗಾರರ ಇದು ಬಂತು. ಮತ್ತೆ ಸರ್ಕಾರದ ಪ್ರತಿನಿಧಿಗಳನ್ನ ಮುಖ್ಯಮಂತ್ರಿಗಳು ಕಳಿಸಿದ್ರು, ಅದಕ್ಕಿಂತ ಮುಂಚೆ ಕಳಿಸಿದ್ರು, ಆದರೆ ವಿಫಲವಾಗಿತ್ತು. ಆದ್ರೆ ಈ ತರದ್ದು ಪ್ರತಿಪಕ್ಷ ಬಗ್ಗೆ ಮತ್ತು ರಾಜ್ಯಾಧ್ಯಕ್ಷರು ಹೋಗಿದಾಗಿಂದ ತಾನೇ ಒಂದು ಇದಾಗಿದೆ, ರೈತರ ಇದಕ್ಕಾಗಿದ್ದು ಅದಕ್ಕೊಂದು ಪರಿಹಾರ ಸಿಕ್ಕಿದಂಥದ್ದು, ಇಲ್ಲ ಪರಿಹಾರದ ಅಕ್ರಾಸ್ ದ ಟೇಬಲ್ ಬಂದಿದಂಥದ್ದು. ನಾನು ಇದನ್ನ ಹೇಳ್ತಾ ಇರುವಂತದ್ದು, ಪ್ರತಿಪಕ್ಷದ ಪ್ರತಿ ಹೆಜ್ಜೆಯನ್ನು ನೀವ್ಯಾಕೆ ಇದನ್ನ ಸಂಶಯಾಸ್ಪದವಾಗಿ ನೋಡ್ತಾ ಇದ್ದೀವಿ? ನಮಗೆ ಬೇಕಾಗಿರುವಂತದ್ದು ಕಬ್ಬು ಬೆಳೆಗಾರರ ಹಿತಾಸಕ್ತಿ, ಕಬ್ಬು ಬೆಳೆಗಾರರ ಹಿತಾಸಕ್ತಿ. ಹೋರಾಟದಲ್ಲಿ ಭಾಗಿಯಾದ್ರೂ ತಪ್ಪು, ಭಾಗಿಯಾಗಿಲ್ಲ ಅಂದ್ರೂ ತಪ್ಪು. ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಕಾರ್ಖಾನೆಯ ಮಾಲೀಕರು ಯಾವುದೇ ಪಕ್ಷದಿದ್ರು ಕೂಡ ನಮಗ್ ಬೇಕಾಗಿರೋದು ಕಬ್ಬು ಬೆಳೆಗಾರರ ಹಿತಾಸಕ್ತಿ, ರೈತರ ಹಿತಾಸಕ್ತಿ. ಈ ಒಂದು ಇದರಿಂದ ನಾವು ಮಾಡಬೇಕಾದಾಗ ಸಂಶಯಾಸ್ಪದದಿಂದ ನೀವ್ ಯಾಕೆ ನೋಡ್ತೀರಾ? ಪ್ರತಿಪಕ್ಷದಿಂದ ನೀವು ಪ್ರತಿಪಕ್ಷದ ನಾಯಕರಾಗಿದ್ದೀರಿ ಸಿದ್ದರಾಮಯ್ಯನವರೇ, ಅವಾಗ್ಲೂ ನಾವು ಸಂಶಯ, ನೀವು ಯಾವಾಗಲೂ ಹೇಳ್ತಾ ಇದ್ವಿ ಡಿ ಫ್ಯಾಕ್ಟೋ CM ಅಂತ. ನಾವು ಅವತ್ತೇನು ನಿಮ್ನೇನು ವಿರೋಧ ಮಾಡಿಲ್ವಲ್ಲ, ನಮಗೂ ವಿರೋಧ ಪಕ್ಷವಾಗಿದ್ದಿದೆ ರೈತರ ಹಿತಾಸಕ್ತಿ ಕಾಯೋದಕ್ಕೆ. ಈ ಎಲ್ಲ ಹೋರಾಟಗಳನ್ನ ಹೇಳಿದ್ವಲ್ಲ, ಈ ಹೋರಾಟಗಳ ಫಲ ಪ್ರತಿಪಕ್ಷದ್ದು. ಇದೇ ಒಂದು ಇದನ್ನ ನ್ಯಾಯಮಂತಿನ ನಗರದ ರೈತರಾಗ್ಬೋದು, ನಗರದ ನಾಗರಿಕರಾಗ್ಬೋದು, ರಾಜ್ಯದ ನಾಗರಿಕರಾಗ್ಬೋದು, ಅವರು ಬೀದಿಗೆ ಬಂದು ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ ಸರ್ಕಾರದ ವಿರುದ್ಧ ಕಿಚ್ಚೆತ್ತು ಹಚ್ಚುವ ಮುಂಚೆ ರಾಜ್ಯದ ಗುಂಡಿಗಳನ್ನು ಮುಚ್ಚಿ ಅಂತ ನಾಗರಿಕರು ಕೇಳ್ಕೊಳ್ತಾ ಇದ್ದಾರೆ. ರೈತರ ಕಿಚ್ಚು ನೆಕ್ಸ್ಟ್ ನಾಗರಿಕರ ಕಿಚ್ಚಾಗಬಾರ್ದು, ಗುಂಡಿಗಳನ್ನು ಮುಚ್ಚಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ. ನಾಗೇಂದ್ರ ಅವರೇ, ಈಗ ವಿಜಯೇಂದ್ರ ಅವರು ಹೋರಾಟದಲ್ಲಿ ಭಾಗಿಯಾದ್ರು, ಅದಕ್ಕೂ ಕೂಡ ಕಾಂಗ್ರೆಸ್ನವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೊನ್ನೆ ಕೂಡ ನಾವು ಮಾತಾಡಬೇಕಾದ್ರೆ ಯಾಕೆ JDS ಇನ್ವಾಲ್ವ್ಮೆಂಟ್ ಇಲ್ವಾ ಅಂತ ನಾನು ಕೇಳಿದ್ದಕ್ಕೆ ನೀವು ಇದೇ ತರದ ಒಂದು ಉತ್ತರವನ್ನು ಕೊಡ್ತೀರಿ. ಅಲ್ಲ, ಇವತ್ತು ನೋಡಿ, ಇವತ್ತು ಸ್ವತಃ CM ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ರೈತರಿಗೆ, JDS ಮಾತು ಕೇಳಬೇಡಿ, BJP ಮಾತು ಕೇಳಬೇಡಿ, ನಿಮ್ಮನ್ನ ಬಲಿ ಆಗ್ತಾರೆ ಅಂತ ಹೇಳ್ತಾರೆ. ಇದನ್ನ ನೀವು ನೋಡಿ, ತೆಗೆದು ನೋಡಿ ವಿಡಿಯೋ, ಅವ್ರು ಕೊಟ್ಟಿರೋಂಥ ಒಂದು ಅಂದ್ರೆ ನಮ್ಮ ಮಾತು ಕೇಳಬೇಡಿ, ನಮ್ಮ ಹೋರಾಟಕ್ಕೆ ನೀವು ಸಹಕಾರ ಕೊಡಬೇಡಿ, ಅವ್ರನ್ನ ದೂರ ಇಡಿ ಅನ್ನೋ ಒಂದು ಪ್ರಶ್ನೆ. ಅಂದ್ರೆ ಇಲ್ಲಿ ಯಾವ ತರ ಆಗ್ತಾ ಇದೆ? ನೈಜವಾದ ಹೋರಾಟ ಇದು ರೈತರದು. ಇವರು ರೈತರ ಶಾಂತಿ ಮತ್ತು ದೇಶದ ಶಕ್ತಿ ಅವರು. ಈಗ ನಾವೇನಾದ್ರು ಅಲ್ಲಿ ಹೋದ್ವಿ ಅಂದ್ರೆ ರಾಜಕಾರಣ ಬೆಳೆಸ್ಬಿಟ್ಟು ಅವ್ರಿಗೆ ಅನ್ಯಾಯ ಆಗ್ಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ JDS ಪಕ್ಷ ಕುಂತು ಪ್ರೆಸ್ ಮೀಟ್ ಮಾಡಿದೀವಿ ಹೊರತು ರೈತರ ಜೊತೆ ನಾವು ದೂರ ಉಳಿದಿಲ್ಲ.
ಇದು ಎಚ್ಚೆತ್ಕೊಬೇಕಾಗಿದೆ ಸಿದ್ದರಾಮಯ್ಯ ಅವರು. ಅಂದ್ರೆ ರೈತರಿಗೆ ಅನ್ಯಾಯ ಆಗ್ತದೆ, ಯಾವ ಪಕ್ಷಗಳಾಗ್ಲಿ ಯಾವ ವಿರೋಧ ಪಕ್ಷಗಳಲ್ಲಿ ದೂರ ಉಳಿಯಲ್ಲ. ಇದು ನೇರವಾದ ಪ್ರಶ್ನೆ. ಬಲಿ ಹಾಕೋದು ನಾವಲ್ಲ, ರೈತರು ಬಲಿ ಹಾಕಿದ್ ನೀವು. ಆತ್ಮಹತ್ಯೆಗಳು ನಿಮ್ಮಿಂದ ಮತ್ತೆ JDS ಇಂದ BJP-ಯಿಂದ ಆತ್ಮಹತ್ಯೆಗಳಾಗಿಲ್ಲ, ಬಲಿಗಳಾಗಿಲ್ಲ. ಮತ್ತೆ ನಾನು ಇನ್ನೊಂದು ಮುಂದಕ್ಕೆ ಹೋಗಿ ಕೇಳ್ಬೇಕಾದ್ರೆ ಪ್ರಶ್ನೆ ಏನಂದ್ರೆ, ಇವತ್ತು ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂದ್ರೆ ಕಬ್ಬು ಪರಿಷತ್ ಅಂತೇಳಿ ಒಂದು ಸಮಿತಿ ಮಾಡಿದ್ದಾರೆ. ಅಲ್ಲಿನ ರೈತರುಗಳೇ ನಿಗದಿ ಮಾಡ್ತಾರೆ ಆ ಒಂದು ಬೆಳೆಗೆ ನಿಗದಿತ ಬೆಲೆನ ಕಬ್ಬಿನ ಪರಿಷತ್ ಅವರೇ ನಿಗದಿ ಮಾಡ್ತಾರೆ. ಇವತ್ತೇನಾಗ್ತದೆ ರಾಜ್ಯದಲ್ಲಿ ಏನಾಗ್ತದೆ, ಸುಮಾರು 81 ಕಾರ್ಖಾನೆಗಳಿದೆ. ಒಬ್ಬೊಬ್ರದ್ದು 2 3 4 ಕಾರ್ಖಾನೆಗಳಿದೆ. ಯಾರು MLA MLC MP ಮಿನಿಸ್ಟರ್ಗಳು ಸಚಿವರುಗಳಿದ್ದಾರೆ. ಸೊ ಇವರು ಕಬ್ಜದಲ್ಲಿರುವಂತ ರೈತರಿಗೆ ಮುಕ್ತಿನೇ ಇಲ್ಲ. ಅಂದ್ರೆ ಇಲ್ಲಿ ಅವರೇ ಫಾಲೋವರು, ಅವರೇ ಮಾಲೀಕರು, ಅವ್ರಿಗೆ ಇವ್ರು ತಗೊಂಡೋಗ್ಬೇಕು. ಅಂದ್ರೆ ಇವ್ರು ಹೆಂಗಿದೆ ಅಂತ ಪರಿಸ್ಥಿತಿ ಅಂದ್ರೆ ಮಾಲೀಕನ ಹೇಳ್ದಂಗೆ ಕೇಳಬೇಕು, ಫಾಲೋವರ್ ಆಗಿರ್ತಾರೆ. ಹೀಗಾಗಿ ನಾನಾ ರೀತಿ ಸಮಸ್ಯೆಗಳು ರೈತರು ಇವತ್ತು ಅನುಭವಿಸ್ತಾ ಇದ್ದಾರೆ. ಕೂಡಲೇ ಎಚ್ಚೆತ್ಕೊಂಡು ಕಬ್ಬಿನ ಪರಿಷತ್ ಅಂತ ಮಾಡಿ ರೈತರ ನಿಗದಿತ ಬೆಲೆನ ರೈತರು ಕೊಡ್ಬೇಕು, ಅದನ್ನ ಅನೌನ್ಸ್ಮೆಂಟ್ ಮಾಡ್ಬೇಕಲ್ವಾ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಂಬಂಧಪಟ್ಟ ಸರಿ, ಪ್ರಭಾಕರ್ ಕೋರೆ ಅವ್ರಿಗೆ ಸಂಬಂಧಪಟ್ಟಿದ್ದ ಆದ್ರೂ ಸರಿನೇ. ಇವತ್ತು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಇವತ್ತು ನೋಡಿ, ಇವತ್ತು ಇವ್ರು ಹೋಗಕ್ಕಾಗ್ತಲ್ಲ, ಕಬ್ಬಿನ ಮಾಲೀಕರು ಹೋಗಿ ರೈತರ ಸಮಸ್ಯೆ ಬಗೆಹರಿಸಕ್ ಇಲ್ಲ. ಇವತ್ತು AC ಹೋಗ್ಬೇಕು, DC ಹೋಗ್ಬೇಕು, SP ಹೋಗ್ಬೇಕು, ಮತ್ತೆ ಆ ಮಾಲೀಕರು ಹೋಗಕ್ಕಾಗಲ್ಲ. ಮಾಲೀಕರು ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತೆ. ಎಲ್ಲಿ ಬಂದು ನಿಂತ್ಕೊಂತ ಇದ್ರಿ ಸಿದ್ದರಾಮಯ್ಯ ಅವರೇ? ಮಾಲೀಕರು ಅಂದ್ಮೇಲೆ ಅಲ್ಲಿ ಫಸ್ಟ್ ಅವ್ರನ್ನ ಕಾಯ್ಬೇಕಾದ್ರು ಇವರು ಮಾಲೀಕರೇ ದೂರ ಉಳಿದ್ರೆ ಅವ್ರಿಗೆ ಆಗ್ತಾರೆ ಅನ್ಯಾಯನ ಸರಿಪಡಿಸೋದ್ಯಾರು? ಅಂದ್ರೆ ನೀವು ಮಾಲೀಕರೇ ನೀವೇ ಉಳಿದಿದ್ರ? ಇವತ್ತು ಈ ವಿಚಾರವಾಗಿ ಇವತ್ತು ಏನ್ ಮಾಡಿದಾರಲ್ಲ ಇದನ್ನ ಸ್ವಾಗತ ಮಾಡ್ಬೇಕು. ಬಟ್ ಈ ವಿಚಾರ ಮತ್ತೆ ಅವ್ರು ಕೂಡಲೇ ಆದಷ್ಟು ಕೂಡಲೇ ಏನು 14 ದಿನದೊಳಗಡೆ ನೀವು ಬಾಕಿ ಕೊಡಿಸ್ಬೇಕಿದ್ದೀರಾ, ಅದನ್ನ ಕೂಡಲೇ ನಿರ್ಧಾರ ತಗೊಂಡು ರೈತರ ಆತ್ಮಹತ್ಯೆ ನಿಲ್ಲಿಸಬೇಕಂತ ನಾನು ವಾಹಿನಿ ಮುಖಾಂತರ ರೈತ ಪರ ಕೇಳ್ಕೊಂತ ಇದ್ದೀನಿ ಮೇಡಮ್. ರೈಟ್. ಇರ್ಷಾದ್ ಅವರೇ, ಈಗ ರೈತರು ಹೋರಾಟ ಮಾಡಿದ್ರು, ವಿಪಕ್ಷದವರು ಆ ಹೋರಾಟಕ್ಕೆ ಕೈ ಜೋಡಿಸಿದ್ರು, ಸರ್ಕಾರ ಅಂತಿಮವಾಗಿ ನಿರ್ಧಾರ ತಗೊಂಡ್ರು. ಅಂದರೆ ಇವತ್ತು ನೋಡಿ, ರಾಜ್ಯಸಭಾ ಸದಸ್ಯರಾಗಿರುವಂಥ ಈರಣ್ಣ ಕಡಾಡಿಯವರು ನಿಂತುಕೊಂಡ್ರು. ಅಂದರೆ ಎಲ್ರಿಗೂ ಕೂಡ ಪರಿಹಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೇಂದ್ರಕ್ಕೊಂದು ನಿಯೋಗ ಹೋಗುತ್ತಂತೆ. ಇಲ್ಲೂ ಕೂಡ ಸಮನ್ವಯತೆ ಬೇಕಲ್ವಾ? ಪಕ್ಷ ಬಿಟ್ಬಿಟ್ಟು ಜೊತೆಗೆ ನಿಂತ್ಕೊಂಡ್ರೆ ಒಂದು ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಅಲ್ವಾ? ಏನು ಹೇಳ್ತೀರಿ? ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯೋನ್ಮುಖರಾಗಬೇಕು. ಮೇಡಮ್, ರೈತರು ಏನಕ್ಕೆ ಕರೆದ್ರು ಯಾವುದಾದ್ರೂ ಪಕ್ಷ ಇರಲಿ ಮೇಡಮ್, ಪಕ್ಷ ಭೇದ ಭಾವ ಬಿಟ್ಟು ರೈತರ ಜೊತೆಲಿ ನಿಂತ್ಕೊಳ್ಳೋದೇ ಧರ್ಮ. ಆ ರೈತರ ಜೊತೆಲಿನೂ ಏನಾದರೂ ರಾಜಕಾರಣ ಮಾಡ್ತಾರಂದ್ರೆ ಅದಕ್ಕಿಂತ ನೀಚ ರಾಜಕಾರಣ ಯಾವುದೂ ಇಲ್ಲ, ಯಾವುದಾದ್ರೂ ಪಕ್ಷ ಇರಲಿ ಮೇಡಮ್. ರೈತರು ಏನ್ ಕೇಳ್ತಾರೆ, ಅವ್ರ ಪಾಪ ಕಷ್ಟ ಬೆಳ್ತಾರೆ, ಅದಕ್ಕೆ ದುಡ್ಡು ಕೇಳ್ತಾರೆ ಅಷ್ಟೇ. ಇವ್ರ ಹತ್ರ ಏನು ಭಿಕ್ಷೆ ಕೇಳಲ್ಲ, ಯಾವ ಪಕ್ಷದ ಹತ್ರ ಭಿಕ್ಷೆ ಕೇಳಲ್ಲ. ಇಂಥ ಇದರಲ್ಲಿ ಎಲ್ಲ ರಾಜಕಾರಣ ಮಾಡಿದ್ರೆ ಸರಿ ಅನ್ಸಲ್ಲ. ಇವಾಗ ರೈತರು ಒಂದು ಮೆಸೇಜ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಯಾವ್ದಾದ್ರೂ ಸರ್ಕಾರ ಇರಲಿ, CM ಸಿದ್ದರಾಮಯ್ಯ ಆದ್ರೂ ಇರಲಿ, ನರೇಂದ್ರ ಮೋದಿ ಅವರಾದ್ರೂ ಇರಲಿ, ರೈತರ ಮುಂದೆ ಯಾರು ಇಲ್ಲ. ಅವ್ರು ನಿಂತ್ಕೊಂಡ್ರೆ ಯಾರು ಬೇಕಾದ್ರೂ ಬೀಳಿಸ್ತಾರೆ. ಇದು ಒಂದು ಎಕ್ಸಾಂಪಲ್ ಸಿದ್ದರಾಮಯ್ಯ ಅವ್ರಿಗೆ. ಈ ಹೋರಾಟಕ್ಕೆ ಏನಾದ್ರು ಅವರು ಬೆಂಬಲ ಕೊಡ್ತಾ ಇರ್ಲಿಲ್ಲ ಅಂದ್ರೆ ಅವ್ರ ಕುರ್ಚಿ ಉಳಿತಾ ಇರ್ಲಿಲ್ಲ. ಅಲ್ಲ, ಈ ಗಟ್ಟಿಯಾಗಿದೆ ಅಂತೀರಾ? ಹೌದು ಮೇಡಮ್, ಇವಾಗ ಯಾರು ಏನು ಮಾಡಕ್ಕಾಗಲ್ಲ. ಎಂತದ್ದು ಕ್ರಾಂತಿ ಇಲ್ಲ. ಇವಾಗ ಸಿದ್ದರಾಮಯ್ಯ ಅವರು ಈ ಡಿಸಿಷನ್ ತಗೊಂಡು DK ಶಿವಕುಮಾರ್ ಅವರು ಮೆಸೇಜ್ ಕೊಟ್ಟಿದ್ದಾರೆ, ನನ್ ಕುರ್ಚಿ ಇವಾಗ ಗಟ್ಟಿಯಾಗಿದೆ, ಏನು ಮಾಡಕ್ಕಾಗಲ್ಲ ಅಂತ. ಪಾಪ DK ಶಿವಕುಮಾರ್ ಕನ್ಸ್ ಕಾಣ್ಕೊಂಡಿದ್ರು, ಏನೋ ಒಂದು ನಾನು CM ಆಗ್ತೀನಿ ಅಂತ. ಅವ್ರ ಕನ್ಸಿಗೆ ನವೆಂಬರ್ 20ಕ್ಕೋ 21ಕ್ಕೋ ಮೇಡಮ್ ಯಾವ್ದು ಇಲ್ಲ ಮೇಡಮ್. ಸಿದ್ದರಾಮಯ್ಯ ಅವರು 5 ವರ್ಷ ಅಂತ ಫಿಕ್ಸ್ ಆಗಿದೆ. ಇವಾಗ ದಯವಿಟ್ಟು ಸಿದ್ದರಾಮಯ್ಯ ಅವರು ಬೆಂಗಳೂರು ಕಡೆನೂ ಸ್ವಲ್ಪ ಗಮನ ಕೊಳ್ಳಿ. ಬೆಂಗಳೂರಲ್ಲಿ ಗುಂಡಿ ಬಿದ್ದಿದೆ, ಅದ್ರ ಕಡೆನೂ ಸ್ವಲ್ಪ ಗಮನ ಕೊಳ್ಳಿ. ಏನೇನು ಕರ್ನಾಟಕದಲ್ಲಿ ಕುಂದುಕೊರತೆಗಳೇ ಅದ್ರ ಮೇಲೆ ಕೆಲಸ ಮಾಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರೈಟ್. ಒಂದು ನಿಯೋಗ ಹೋಗ್ತಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್. ಖಂಡಿತವಾಗ್ಲೂ ಮೇಡಮ್. ಇವಾಗ ನಮ್ದು MSP ಬಗ್ಗೆ ಒಂದು 41 ರೂಪಾಯಿ ಆಗಬೇಕು ಕೆಜಿಗೆ ಅನ್ನುವಂಥದ್ದು ಒಂದು ವಿಚಾರ. ಇನ್ನೊಂದು ರಫ್ತು ನೀತಿಗಳ ವಿಚಾರ. ಮತ್ತೊಂದು ರೈತರಿಗೆ ಅನೇಕ ಸಮಸ್ಯೆಗಳಿದ್ದಾವೆ. ಕೇಂದ್ರ ಸರ್ಕಾರದಿಂದ ನಮಗೆ ಯಾವ್ಯಾವ ರೀತಿ ಅನ್ಯಾಯಗಳಾಗಿದೆ ಮತ್ತೆ ಅದು ಹೆಚ್ಚಾಗಿ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಪ್ರತಿ ಬಾರಿ ಹೋದಾಗ ನಮಗೆ ಅಲ್ಲಿಂದ ಯಾವುದೇ ಒಂದು ಪಾಸಿಟಿವ್ ಆನ್ಸರ್ ಬಂದಿಲ್ಲ ಮೇಡಮ್. ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಸಚಿವರೆಲ್ಲ ಅವರವರ ಇಲಾಖೆಗಳ ಬೇಡಿಕೆಗೆ ಹೋಗಿದ್ದಾರೆ. ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಮೇಡಮ್, ನೀವು ಬಾಕಿ ವಿಚಾರ ಮಾತಾಡ್ತಾ ಇದ್ರಿ ಮೇಡಮ್. 2024-25 522 ಲಕ್ಷ ಮೆಟ್ರಿಕ್ ಟನ್ ಕಬ್ಬನ್ನ ಅರ್ದು 19,569 ಕೋಟಿ ರೂಪಾಯಿ ಹಣವನ್ನ ರೈತರಿಗೆ ಕೊಡಿಸುವಂತಹ ಕೆಲಸದಲ್ಲಿ ಸರ್ಕಾರ ನಿಂತಿದೆ ಅನ್ನುವಂಥದ್ದು. ಇನ್ನು ತೂಕದ ವಿಚಾರ ನೀವು ಬಹಳ ಇಂಪಾರ್ಟೆಂಟ್ ಆಗಿ ಕೇಳಿದ್ರಿ. 11 ಕಡೆ ನಾವು ಟೆಂಡರ್ ಕರೆದಿದ್ದೀವಿ. ಡಿಜಿಟಲ್ ಮೀಟರ್ನ ಏನು ತೂಕದ ಯಂತ್ರಗಳನ್ನ ಅಳವಡಿಕೆ ಮಾಡ್ಬೇಕಂತ. ಇನ್ನು ರೈತರು ಆ ಒಂದು ನಮಗೆ ತೂಕದಲ್ಲಿ ಮೋಸ ಆಗ್ತಾ ಇತ್ತು ಅನ್ನುವಂಥ ಭಯವನ್ನು ಅವ್ರು ಬಿಡಬಹುದು. ಒಟ್ಟಿನಲ್ಲಿ ಮೇಡಮ್, ನಮ್ಮ ಸರ್ಕಾರ ಖಂಡಿತವಾಗ್ಲೂ ರೈತರ ಪರ. 15 ದಿವಸ ಕ್ಲಿಯರ್, 15 ದಿವಸದೊಳಗೆ ಕ್ಲಿಯರ್ ಆಗ್ಬೇಕು, ಅದಕ್ಕೆ ಸ್ಟ್ಯಾಂಡ್ ತಗೋಬೇಕು, ಅವಾಗ ಸ್ಕ್ರೂಟಿನಿ ಮಾಡಬೇಕು, ಮಾನಿಟರ್ ಮಾಡಬೇಕು. ಖಂಡಿತ. ಯಾಕಂದ್ರೆ ರೈತರ ಮುಖದಲ್ಲಿ ಅವ್ರ ಸಂತಸ ನೋಡಿ. ಅವ್ರು ಕೇಳಿದ್ದು 3,500. ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ನಮ್ಮ ಸರ್ಕಾರದಿಂದನೂ 50 ರೂಪಾಯಿ ಕೊಟ್ಟು, ಯಾಕಂದ್ರೆ ನಮಗೆ
ರೈತರು ಮುಖ್ಯ. ಈಗೇನಾದ್ರು ನಾವು ಇನ್ನೊಂದು ವಾರ ತಡೆ ಅಂತಂದ್ರೆ ಮೇಡಮ್ ಕಟಾವಿಗೆ ಬಂದಿದೆ, ಬೆಳೆ ಹಾಳಾಗೋಗುತ್ತೆ. ಇಲ್ಲಿ ಕಾರ್ಖಾನೆಗಳಿಗೆ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಪ್ರತಿಯೊಂದು ಸರ್ ನಿಮ್ಮ ಹತ್ರ ಏನು ಮಾಡಕ್ಕಾಗಿಲ್ಲ. ನೀವ್ ಏನ್ ಹೇಳಿರೋ ಏನು ಉಪಯೋಗ ಇಲ್ಲ. ನಿಮ್ ರಾಜ್ಯಕ್ಕೆ ಕೊಡುಗೆ ನಯ ಪೈಸೆ ಇಲ್ಲ. ನೀವು ಪ್ರಶ್ನೆ ಮಾಡೋದಕ್ಕೆ ಅರ್ಹರೇ ಅಲ್ಲ. ಆದ್ರೆ ಸರ್ಕಾರಕ್ಕೆ ನಮ್ಮ ಸರ್ಕಾರ ರಾಜ್ಯಕ್ಕೇನಿದೆ? ಕುಮಾರಸ್ವಾಮಿ ಅವ್ರದ್ದು, ನಿರ್ಮಲಾ ಸೀತಾರಾಮನ್ ಅವ್ರದ್ದು, ಪ್ರಹ್ಲಾದ್ ಜೋಶಿ ಅವ್ರದ್ದು, ಸೋಮಣ್ಣ ಅವ್ರದ್ದು, ಶೋಭಾ ಕರಂದ್ಲಾಜೆ ಅವ್ರದ್ದು ಬರೀ ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಕ್ ಇರೋದು. ಪ್ರೆಸ್ ಮೀಟ್ ನಾಗೇಂದ್ರ ಅವರು, ಇರ್ಷಾದ್ ಅವರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಒಟ್ಟಾರೆ ರೈತರು ನಿರಂತರವಾಗಿ ಹೋರಾಟ ಮಾಡಿದ್ರು. ಕಬ್ಬು ಬೆಳೆಗಾರರ ಹೋರಾಟ ಇದು. 3,500 ರೂಪಾಯಿಗೆ ಅವ್ರು ಮಾಡಿದ ಹೋರಾಟ 3,300 ರೂಪಾಯಿಗೆ ಸರ್ಕಾರ ಅಂತಿಮವಾಗಿ ಮ್ಯಾರಥಾನ್ ಸಭೆಯನ್ನು ಮಾಡಿ ನಿರ್ಧಾರವನ್ನು ತಗೊಂಡಿದೆ. ಅಫ್ಕೋರ್ಸ್ ಇಲ್ಲಿ ರೈತರ ಹೋರಾಟ ಇದೆ, ವಿಪಕ್ಷ ಕೂಡ ಶ್ರಮವನ್ನು ಹಾಕಿದೆ, ಆ ರೈತರ ಜೊತೆ ನಿಂತುಕೊಂಡಿದೆ. ಬಹುತೇಕ ಸಂಘಟನೆಗಳು ರೈತರ ಜೊತೆ ನಿಂತುಕೊಂಡಿದ್ದನ್ನು ನಾವಿಲ್ಲಿ ಗಮನಿಸಬೇಕು. ಊರಿಗೆ ಊರೇ ಸಂಪೂರ್ಣವಾಗಿ ಸ್ವ ಇಚ್ಛೆಯಿಂದ ಬಂದ್ ಮಾಡಿ ರೈತರ ಜೊತೆ ನಿಂತುಕೊಂಡಿದ್ವು. ಇದೆಲ್ಲದರ ಜೊತೆಗೆ ಅಂತಿಮವಾಗಿ ಮ್ಯಾರಥಾನ್ ಸಭೆ, ಇನ್ನು ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ಕನ್ವಿನ್ಸ್ ಮಾಡಿ ಅವರಿಗೆ ಅರ್ಥ ಮಾಡಿಸಿ ಅಂತಿಮವಾಗಿ ನಿರ್ಧಾರಕ್ಕೆ ಬಂದಿದೆ. ಇನ್ನು ಆ ನಿಯಮಗಳಿಂದವೆ ಅದೆಲ್ಲವೂ ಕೂಡ ಪಾಲನೆ ಆಗಬೇಕು. ಈಗ ಸರ್ಕಾರದ ಅಸಲಿ ಆಟ, ಅಸಲಿ ಕರ್ತವ್ಯ ಶುರು. ಮಾನಿಟರಿಂಗ್ ಆಗಬೇಕು. ಯಾವಾಗ 15 ದಿವಸದೊಳಗೆ ಹೋಗಿಲ್ಲ, ಸ್ಕ್ರೂಟಿನಿ ಮಾಡಿ ಮಾಹಿತಿಯನ್ನು ತೆಗೆದುಕೊಂಡು ಆ ನಂತರ ರೈತರಿಗೆ ತಲುಪಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ರೈತರ ಹಿತಾಸಕ್ತಿಯನ್ನು ಯಾವುದೇ ಸರ್ಕಾರಗಳು ಬರಲಿ ಅದನ್ನು ಕಾಯ್ತಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.